ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ನಮಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಭ್ರಮರಾಂಬ ಮೇಡಂ ರವರು ನಮ್ಮೊಂದಿಗೆ ಇದ್ದಾರೆ. ಇವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಇವರು MCom, MEd ಮತ್ತು ಸಮಾಜಶಾಸ್ತ್ರದಲ್ಲಿ MA ಅಧ್ಯಯನ ಮಾಡಿದ್ದಾರೆ. ಇವರು PU ಮತ್ತು ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡಿ ಸ್ವಯಂ ಪ್ರೇರಿತ ನಿವೃತ್ತಿಯನ್ನು ಪಡೆದಿದ್ದಾರೆ. ಇವರು 2002ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯದಲ್ಲಿ MA ಪೂರ್ಣಗೊಳಿಸಿದ್ದಾರೆ. ಇವರು ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾಗಿ ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಡೆಂಕನಿಕೊಟ್ಟೆ, ಬಾಗಲೂರ್, ಹೊಸೂರ್ ಧ್ಯಾನ ಕೇಂದ್ರಗಳಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಎಲ್ಲಾ ಜನರಿಗೂ ನೀಡುತ್ತಿದ್ದಾರೆ. ಇವರು ಶಾಲಾ ವಿದ್ಯಾರ್ಥಿಗಳಿಗೆ ಕಾಯಕಲ್ಪ ಮತ್ತು YYE ತರಗತಿಗಳನ್ನು ನಡೆಸುತ್ತಿದ್ದಾರೆ. ಇವರು ಸುಮಾರು 18 ವರ್ಷಗಳಿಂದ ಗುರು ವೇದಾದ್ರಿ ಮಹರ್ಷಿಯವರ ತತ್ವಗಳನ್ನು ಅಳವಡಿಸಿಕೊಂಡು ಎಲ್ಲಾ ಜನರಿಗೂ ಸ್ಕೈ ಯೋಗ ಅಭ್ಯಾಸಗಳನ್ನು ಕಲಿಸುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಭ್ರಮರಾಂಬ ಮೇಡಂ ರವರನ್ನು ಸ್ವಾಗತಿಸಿ, ನೀವು ಯೋಚಿಸಿದಂತೆ ಆಗಿರಿ, ಬಿಕಮ್ ಆಸ್ ಯು ಥಿಂಕೆತ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಂ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಗುರುವೇ ಹೊಣೆ. ಎಲ್ಲೆಲ್ಲೂ ತುಂಬಿರುವ ದೈವನೆಲೆಯನ್ನು ವಂದಿಸಿ ದೈವದ ಅರಿವನ್ನು ಮೂಡಿಸಿದ ಗುರು ವೇದಾದ್ರಿ ಮಹರ್ಷಿಯವರನ್ನ ಪಾದಗಳಿಗೆ ಮಾನಸಿಕವಾಗಿ ವಂದಿಸಿ ಆಧ್ಯಾತ್ಮಿಕ ಅರಿವನ್ನು ಮೂಡಿಸಿದ ಗುರು ಪದ್ಮನಾಭಯ್ಯ ಮತ್ತು ಎಲ್ಲ ಆಧ್ಯಾತ್ಮಿಕ ಗುರುಗಳಿಗೆ ವಂದಿಸಿ ಈ ಒಂದು ಆತ್ಮ ಸಂಗಮ ಕಾರ್ಯಕ್ರಮವನ್ನು ಯೋಜಿಸಿ ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇರುವಂತ ನಮ್ಮ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದ ಅಧ್ಯಕ್ಷರಾದಂಥ ಡಾಕ್ಟರ್ ಗಣಪತಿ ಸರ್ ಮತ್ತು ಡಾಕ್ಟರ್ ವಿಜಯ ಗಣಪತಿ ಮೇಡಮ್ ಅವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ಜೂಮ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ತುಂಬು ಹೃದಯದ ಎಲ್ಲ ಒಳ್ಳೆಯ ಆತ್ಮಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಜೀವನ ದೀಪದಂತೆ ಬೆಳಗುವಂತಾಗಲಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ಒಂದು ಒಳ್ಳೆಯ ಸಮಯದಲ್ಲಿ ಒಂದು ಚಿಂತನೆಯನ್ನು ಮಾಡೋಣ ಅನ್ನೋ ಒಂದು ಭಾವನೆಯಿಂದ ನೀವು ಯೋಚಿಸಿದಂತೆ ಆಗುವಿರಿ ಎನ್ನೋ ಒಂದು ಚಿಂತನೆ ಬಗ್ಗೆ ತಿಳ್ಕೊಳ್ಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾವು ಎಷ್ಟೋ ವಿಷಯಗಳನ್ನ ಅನ್ಕೊಳ್ತಾ ಇರ್ತೀವಿ, ನೆನೆಸ್ಕೊಳ್ತಾ ಇರ್ತೀವಿ, ಆದ್ರೆ ಅದೆಲ್ಲ ನಡೆಯುತ್ತೆ ನಡೆಯಲ್ಲ. ನಾವು ನಡಿಲೇಬೇಕು ಅನ್ಕೊಂಡಂತ ವಿಷಯ ನಡೆಯೋದೇ ಇಲ್ಲ. ಆದ್ರೆ ನಮ್ಮ ಮನಸ್ಸಲ್ಲಿ ಅನ್ಸುತ್ತೆ, ನಾನು ಅನ್ಕೊಂಡ್ರೆ ಆಗೋದೇ ಇಲ್ಲ, ನೋಡು ಅವ್ರು ಅನ್ಕೊಂಡಿದ್ ಕೆಲಸ ಎಲ್ಲ ಆಗುತ್ತೆ. ಯಾಕೆ ಹಾಗೆ? ನನಗ್ ಮಾತ್ರ ಹಾಗಲ್ಲ, ಬೇರೆಯವ್ರಿಗೆಲ್ಲ ಯಾಕೆ ಆಗುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂದು ಹೋಗ್ತಾ ಇರುತ್ತೆ. ದಿನನಿತ್ಯ ಜೀವನದಲ್ಲಿ ಎಷ್ಟೋ ಸಾರಿ ಆ ತರ ಅನ್ಕೊಂಡಿದೀವಿ ಅಲ್ವಾ ಸ್ನೇಹಿತರೆ? ಸೊ ಈ ಒಂದು ವಿಷಯದ ಬಗ್ಗೆ ನನ್ನ ಒಂದು ಸಣ್ಣ ಅರಿವಿಗೆ ತಿಳಿದಂತ ಒಂದು ವಿಷಯಗಳನ್ನು ನಿಮ್ ಜೊತೆಯಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಶೀರ್ಷಿಕೆಗೆ ಹೋಗೋಕೆ ಮುಂಚೆನೆ ಒಂದು 2 ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಏನಾದ್ರೂ ಯೋಚನೆ ಮಾಡ್ಬೋದಾ, ಅನ್ಕೊಳ್ಬೋದಾ ಅಥವಾ ನೆನೆಸ್ಕೊಳ್ಬೋದಾ? 2ನೇದು, ನಾನು ನೆನೆದಿದ್ದು, ನಾನು ಯೋಚನೆ ಮಾಡಿದ್ದು ಯಾವಾಗ ನಡೆಯುತ್ತೆ, ಯಾವಾಗ ಇದು ಕಾರ್ಯರೂಪಕ್ಕೆ ಬರುತ್ತೆ?
ಅಂತ ಒಂದು ವೈಜ್ಞಾನಿಕ ರೀತಿಯಾದಂಥ ಒಂದು ವಿಷಯವನ್ನು ಇಲ್ಲಿ ತಿಳ್ಕೊಳ್ಳೋಣ. ಈಗ ನಾವು ಅನ್ಕೊಂಡಿರ್ತೀವಿ, ಯೋಚನೆ ಮಾಡಿರ್ತೀವಿ, ಈ ತಿಂಗಳು ನನಗೆ ಒಂದು 50 ಲಕ್ಷ ಬಂದ್ರೆ ಇನ್ಕಮ್ ಚೆನ್ನಾಗಿರುತ್ತೆ, ಸೊ ಏನಾದ್ರೂ ಹೇಗಾದ್ರೂ ಸರಿ ಆ ದೈವ ನೆಲೆ ನನಗೆ ಕೊಡ್ಬೇಕು ಅನ್ಕೊಂಡು ನಾವು ಅನ್ಕೊಂಡಿರ್ತೀವಿ. ಆದ್ರೆ ದೈವ ಅನ್ಕೊಂಡಿರುತ್ತೆ ಈ ಸಾರಿ ಈ ಒಂದು ಆತ್ಮಕ್ಕೆ 1 ಕೋಟಿ ಕೊಡೋಣ ಅಂತ. ಅದರ ಭಾವನೆ, ಅದು ನನ್ನ ಒಂದು ಯೋಚನೆ ಇದು. ಸೊ ಈ ತರ ಯೋಚನೆ ಆದಾಗ ಹಿರಿಯರು ಅಥವಾ ಸಾಮಾನ್ಯವಾಗಿ ಜನಗಳು ಹೇಳ್ತಾರೆ, ಆ ದೈವ ನೆಲೆಗೂ ಮತ್ತು ನಿಮಗೂ ಮಧ್ಯದಲ್ಲಿ ಒಂದು ಕ್ಲಾಶ್ ಉಂಟಾಗುತ್ತೆ ಅನ್ನೋ ಒಂದು ಹೇಳಿಕೆ ಇದೆ. ಇನ್ನೂ ಒಂದ್ ಸ್ವಲ್ಪ ಜನ ನೋಡಿರ್ತೀವಿ ನಾವು ದಿನನಿತ್ಯ ಜೀವನದಲ್ಲಿ, ಏನೋ ಅನ್ಕೊಳ್ಳೋದೇ ಬೇಡ, ಯೋಚನೆ ಮಾಡೋದೇ ಬೇಡ, ಯಾವ್ದು ನಡೆಯುತ್ತೋ ಅದು ನಡೆಯುತ್ತೆ, ಸುಮ್ನೆ ಯೋಚನೆ ಮಾಡಿ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತ ಇನ್ನೊಂದು ಹೇಳಿಕೆ ಇದೆ. ಆದ್ರೆ ಪ್ರಕೃತಿಯನ್ನು, ದೈವವನ್ನು, ತತ್ವವನ್ನು ಅರಿತಂತ ನಾವು ಈ ತರ ಅನ್ಕೊಳಕ್ಕೆ ಸಾಧ್ಯ ಇಲ್ಲ. ಅದರಿಂದಾನೇ ತತ್ವದ ರೀತಿ ದಿನನಿತ್ಯ ಜೀವನದಲ್ಲಿ ನಡೆಯೋದು ಬೇರೆ, ತತ್ವದ ರೀತಿಯಲ್ಲಿ ಚಿಂತನೆ ಮಾಡೋದು ಬೇರೆ. ಸೊ ಇವತ್ತು ಈ ಒಂದು ಚಿಂತನೆಯನ್ನ ನಮ್ಮ ಹಿರಿಯರು ಯಾವ ರೀತಿ ಹೇಳಿದ್ದಾರೆ, ನಮ್ಮ ಗುರುಗಳು ಏನ್ ಹೇಳಿದ್ದಾರೆ ಅಂತ ಚಿಂತನೆ ಮಾಡೋಣ ಸ್ನೇಹಿತರೆ. ಈಗ ನಾವು ಯೋಚನೆ ಮಾಡ್ಬೋದಾ ಬೇಡ್ವಾ, ನಾನೇನಾದ್ರೂ ನೆನೆಸ್ಕೊಳ್ಬೋದಾ ಬೇಡ್ವಾ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಈಗ ನಮ್ಮ ಹಿರಿಯರು ನಮ್ಗೆ ಒಂದು ಪದ್ಧತಿ ಕೊಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ ದೈವ ವಂದನೆ, ಪ್ರಾರ್ಥನೆ ಮಾಡೋದು, ಪ್ರೇಯರ್ ಮಾಡೋದು. ಸೊ ಮಾಡ್ಬೋದಾ ಮಾಡ್ಬಾರ್ದಾ ಅನ್ನೋದು. ಸೊ ಸ್ವಾಮೀಜಿಯವರ ವೇದಾದ್ರಿಯಂ ಅಲ್ಲಿ 14 ತತ್ವಗಳಲ್ಲಿ ಒಂದು ತತ್ವ ಏನಂದ್ರೆ, ಗುರುಗಳು ಹೇಳ್ತಾರೆ, ನಮ್ಮ ಹಿರಿಯರು, ಜ್ಞಾನಿಗಳು, ಬುದ್ಧಿವಂತರು ಯಾವ ರೀತಿ ಜೀವನವನ್ನು ನಡೆಸಿದಾರೋ ಅವರ ಜೀವನ ಮಾರ್ಗವನ್ನು ನಾವು ಮಾದರಿಯಾಗಿ ತಗೊಂಡು ಜೀವನ ನಡೆಸಿದ್ರೆ ಒಳ್ಳೇದಾಗುತ್ತೆ ಅಂತ. ಅದೇ ರೀತಿ ಈಗ ನಮ್ಮ ಹಿರಿಯರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ನಮಗೆ ದೇವ್ರ ಪೂಜೆ ಅನ್ನೋ ಒಂದು ಪದ್ಧತಿ ಅಥವಾ ಆಚಾರ ನಮ್ಮ ದೊಡ್ಡವರು ಕೊಟ್ಟಿದ್ದಾರೆ. ಯಾವ ಮತದಲ್ಲಾದ್ರೂ ತಗೊಳ್ಳಿ, ಆ ಪೂಜೆ, ಮಂತ್ರಗಳು, ಜಪ ಮಾಡೋದು, ಯಾಗ ಮಾಡೋದು ಮುಂತಾದವು ಇದ್ದದ್ದೇ. ನೀವು ದೇವಸ್ಥಾನಕ್ಕಾದ್ರೂ ಹೋಗ್ರಿ, ಮಸೀದಿಗಾದ್ರೂ ಹೋಗ್ರಿ, ಚರ್ಚಿಗಾದ್ರೂ ಹೋಗ್ರಿ, ಅಲ್ಲಿ ನಾವು ದೇವ್ರ ಹತ್ರ ನೆನೆಸ್ಕೊಳ್ತೀವಿ, ಬೇಡ್ಕೊಳ್ತೀವಿ, ಕೇಳ್ಕೊಳ್ತೀವಿ. ಏನಂತ ಪ್ರೇ ಮಾಡ್ತೀವಿ ಅಲ್ವಾ? ಸೊ ನನ್ನ ಮಗಳಿಗೆ ಬೇಗ ಮದ್ವೆ ಆಗ್ಲಿ, ನನ್ನ ಮಗನ ಶಿಕ್ಷಣ ಚೆನ್ನಾಗಿರ್ಲಿ, ನನ್ನ ಆರ್ಥಿಕ ಪರಿಸ್ಥಿತಿ ಡೆವಲಪ್ ಆಗ್ಲಿ. ಸೊ ಈ ತರ ನಾವು ಹೇಳ್ಕೊಳ್ತೀವಿ ದೇವರಿಗೆ, ನಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ತೀವಿ. ಸೊ ಇದು ನಮ್ಮ ಹಿರಿಯರು ಕೊಟ್ಟಿರುವಂತ ಒಂದು ಪದ್ಧತಿ ಅಥವಾ ಒಂದು ಆಚಾರ. ಆದ್ರೆ ಅದನ್ನೇ ಇಲ್ಲಿ ಹೇಳ್ತಾರೆ, ನನ್ನ ಸಣ್ಣ ಅರಿವು ನನ್ನ ಸುತ್ತಲೂ ಇರುವಂತ ಮಹಾ ಅರಿವಿಗೆ ತಿಳಿಸ್ಬೇಕು. ಯು ಶುಡ್ ಕನ್ವೆ ಯುವರ್ ಮೆಸೇಜ್ ಟು ದ ಯೂನಿವರ್ಸಲ್ ಅಂತ ಹೇಳ್ತಾರೆ. ಸೊ ಆ ಒಂದು, ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಕ್ರೈಸ್ತ ಮತದಲ್ಲಿ ಹೇಳ್ತಾರೆ, ಕೇಳಿ ಕೊಡುವರು, ತಟ್ಟಿ ತೆಗಿಯುವರು ಎಂದು ಅಲ್ವಾ? ನಮ್ಮ ಅಜ್ಜಿನೇ ಹೇಳ್ಬಿಟ್ಟಿದ್ದಾರೆ, ಮನೇಲಿ ದೊಡ್ಡವ್ರು ಹೇಳ್ತಾರಲ್ವಾ, ಏನಂತ, ಅಳೋ ಮಗುಗೇನೆ ಹಾಲು ಸಿಗೋದು. ಸೊ ಮಗು ಅಳದೇ ಇದ್ರೆ ತಾಯಿ ಎಷ್ಟೊತ್ತು ಏನ್ ಕೊಡಲ್ಲ, ಹಾಲು ಕೊಡಲ್ಲ. ಅಳೋ ಮಗುಗೇನೆ ಹಾಲು ಸಿಗೋದು ಅಂತ ತುಂಬಾ ಸುಲಭವಾಗಿ ಈ ಒಂದು ಚಿಂತನೆಯನ್ನ ನಮ್ಗೆ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅವಶ್ಯಕತೆಯನ್ನು ತಿಳಿಸುವ ಅರ್ಹತೆ ಇದ್ರೇನೆ ಯೋಚಿಸುವ ಅಥವಾ ಪಡೆಯುವ ಅರ್ಹತೆ ನಮಗೆ ಇರುತ್ತೆ. ಸೊ ನಮ್ಮ ಅವಶ್ಯಕತೆ ಏನು ಅಂತ ನಮ್ಗೆ ತಿಳ್ಕೊಳ್ಳೋ ಅಂತ ಅರ್ಹತೆ ಬೇಕು, ಆ ಒಂದು ಶಕ್ತಿ ಬೇಕು. ಅವಾಗ್ಲೇ ನಾವು ಯೋಚನೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಅಂತ ನಮ್ಮ ಹಿರಿಯರು ನಮ್ಗೆ ಇದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಇನ್ನ ಮಂತ್ರಗಳನ್ನ ತಗೊಳ್ಳಿ. ಸೊ ಅದು ಯಾವುದೇ ಮತ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಪಂಗಡ ಆಗಿರ್ಬೋದು, ಎಲ್ಲದರಲ್ಲೂ ಮಂತ್ರಗಳನ್ನೋದಿದೆ. ಒಂದು ಇದ್ರ ಮಂತ್ರಗಳ ಒಂದು ಉದ್ದೇಶ ನಾವು ಶುಭ ಹಾರೈಕೆಯಲ್ಲೇ ನೋಡಿದ್ದೀವಿ. ಸುಮಾರು ಪದಗಳನ್ನ ಜೋಡಿಸಿ ಮಂತ್ರವನ್ನಾಗಿ ಮಾಡಿ ಆ ಒಂದು ಮಂತ್ರವನ್ನ 108 ಸಾರಿ ಆಗ್ಲಿ ಅಥವಾ 1008 ಸಾರಿ ಆಗ್ಲಿ ಉಚ್ಚಾರಣೆ ಮಾಡಿದ್ರೆ ನಾವ್ ಅನ್ಕೊಂಡಿದ್ದು ಆಗುತ್ತೆ, ನಾನು ನೆನೆದದ್ದು ನಡೆಯಬಹುದು ಅಂತ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಹೇಳಿದ್ದಾರೆ. ಅದೇ ರೀತಿ ನಾವು ಪುರಾಣಗಳಲ್ಲಿ ಮತ್ತು ಅನೇಕ ರೀತಿಯಾದಂತ ಒಂದು ಪುಸ್ತಕಗಳಲ್ಲಿ ಓದಿದ್ದೇವೆ. ಯಾಗಗಳು ಮಾಡಿದ್ರು, ತಪಸ್ಸು ಮಾಡಿದ್ರು, ಕಾಡಿಗೆ ಹೋಗಿ ತಪಸ್ಸು ಮಾಡಿದ್ರು, ಯಾಗವನ್ನ ಆಚರಿಸಿದ್ರು. ಸೊ ಅವರು ತಪಸ್ಸಾದ್ರೂ ಮಾಡ್ಲಿ, ಯಾಗವನ್ನಾದ್ರೂ ಮಾಡ್ಲಿ, ಆದ್ರೆ ಯಾವುದೋ ಒಂದು ವಿಷಯವನ್ನು ಮನಸ್ಸಲ್ಲಿ ಅನ್ಕೊಂಡು, ಯಾವುದೋ ಒಂದು ವಿಷಯವನ್ನು ಅವ್ರ ಮುಂದೆ ಇಟ್ಕೊಂಡು ಅದನ್ನೇ ಅವರು ಉದ್ದೇಶವಾಗಿ ಇಟ್ಕೊಂಡು ಯಾಗ ಮಾಡಿದ್ರು, ತಪಸ್ಸು ಮಾಡಿದ್ರು, ಪೂಜೆ ಮಾಡಿದ್ರು ಅಲ್ವಾ ಸ್ನೇಹಿತರೆ? ಸೊ ದೇವರನ್ನು ನೆನೆಯಬೇಕು ಎನ್ನುವುದೇ ಒಂದು ನೆನಪು ಅಂತ ಹೇಳ್ತಾರೆ.
ಸೊ ದೇವ್ರ ಬಗ್ಗೆ ತಿಳ್ಕೊಳ್ಬೇಕು, ದೇವರನ್ನ ನೆನಿಬೇಕು ಅನ್ನೋದೇ ಒಂದು ನೆನಪು. ಅಂದರೆ ದೈವವನ್ನು ಕಾಣಬೇಕು ಎನ್ನುವ ಯೋಚನೆಯಿಂದ ಅವ್ರೇನ್ ಮಾಡಿದ್ರು, ತಪಸ್ಸು ಮಾಡಿದ್ರು, ಯಾಗಗಳನ್ನ ಮಾಡಿದ್ರು. ದೇವರನ್ನ ನೋಡ್ಬೇಕು, ದೇವರು ಪ್ರತ್ಯಕ್ಷ ಆಗ್ಬೇಕು, ದೇವರ ಒಂದು ಅರಿವನ್ನ ನಾವು ಪಡಿಬೇಕು ಅಂತ ನಾವೆಷ್ಟೋ ಕಥೆಗಳಲ್ಲಿ ಕೇಳಿದ್ದೇವೆ. ಅಂದ್ರೆ ನನ್ನ ಯೋಚನೆಯನ್ನು ನಾನು ದೇವರಿಗೆ ತಿಳಿಸಬೇಕು ಎನ್ನುವುದನ್ನೇ ನಮ್ಮ ಹಿರಿಯರು ನಮಗೆ ಪರೋಕ್ಷವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ಬೋದು ಸ್ನೇಹಿತರೆ. ನಮ್ಮ ಗುರುಗಳು ಕೂಡ ತಗೊಳ್ಳಿ, ವೇದಾದ್ರಿ ಮಹರ್ಷಿಯವರು ಕೂಡ ಸುಮಾರು ಕಡೆ ಅವರ ಯೋಚನೆಗಳನ್ನ ಹೇಗೆ ದೇವರಿಗೆ ತಿಳಿಸಿದ್ರು ಅನ್ನೋದನ್ನ ಕವಿತೆ ರೂಪದಲ್ಲಿ ಬರೆದಿದ್ದಾರೆ. ಸುಮಾರು ಕಡೆ ಅವರು ತಮ್ಮ ಕವಿತೆಗಳಲ್ಲಿ ದೈವತ್ವವನ್ನು ನಾನು ಕಾಣ್ಬೇಕು, ದೈವ ನೆಲೆಯ ಒಂದು ಅರಿವನ್ನ ಪಡಿಬೇಕು ಅಂತ ಬರೆದಿದ್ದಾರೆ. ಅದರಲ್ಲಿ ಒಂದು, என்னை நான் அறிய வேண்ட இறைவன் என் ಗುರುವಾಯ್ ವಂದ என்னை ಉಣರ್ತಿನಾರ್ ಅಂತ ಹೇಳ್ತಾರೆ. ಅಂದ್ರೆ ಎನ್ನೈ ನಾನ್ ಅರಿಯ ವೇಂಡ, ನನ್ನನ್ನು ನಾನು ಅರಿಯಬೇಕು ಎಂದು ನೆನೆದಾಗ, ಇರೈವನೇ ದೈವವೇ ನನ್ನ ಗುರುವಾಗಿ ಬಂದು ಎನ್ನೈ ಉಣರ್ತಿನಾರ್, ನನ್ನನ್ನು ಅರಿಯುವಂತೆ ಮಾಡಿದರು. ಸೊ ದೈವತ್ವವನ್ನ ಅರಿಬೇಕು ಅಂದಾಗ ದೈವನೇ ನನ್ಗೆ ಗುರುವಾಗಿ ಬಂದು ನನ್ನನ್ನು ಅರ್ಥೈಸಿದರು ಅಂತ ಗುರುಗಳು ಹೇಳ್ತಾರೆ. ಅದೇ ರೀತಿ 2006 ಜನವರಿ 1ನೇ ತಾರೀಕು ಗುರುಗಳು ಕೊಟ್ಟಂತ ಸ್ಪೀಚ್, ಆ ಸಿಡಿಯನ್ನ ನಾವೆಲ್ಲ ಕೇಳಿರ್ತೀವಿ. ಅದ್ರಲ್ಲಿ ಒಂದ್ ಕಡೆ ಹೇಳ್ತಾರೆ ಗುರುಗಳು, ವೇಂಡಾಮೈ ವೇಂಡೋಮ್ ಎನ್ನುವ ಸ್ಥಿತಿಯಲ್ಲಿ ನಾನು ಇದ್ದೇನೆ. ವೇಂಡಾಮೈ, ಸೊ ಯಾವುದೂ ನನಗೆ ಇನ್ನು ಬೇಡ ಎನ್ನುವ ಒಂದು ಸ್ಥಿತಿಯಲ್ಲಿ ಯಾರಿದ್ದೇನೆ, ನಾನಿದ್ದೇನೆ ಅನ್ನೋ ಒಂದು ಯೋಚನೆಯನ್ನ ಗುರುಗಳು ದೈವಕ್ಕೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಸಣ್ಣ ಅರಿವು ನಾನು ನನ್ನ ಅವಶ್ಯಕತೆ ಏನನ್ನುವುದನ್ನು ನನ್ನ ಸುತ್ತಲೂ ಇರುವಂತ ಮಹಾ ಅರಿವಿಗೆ, ವಿಶ್ವಕಾಂತ ಶಕ್ತಿಗೆ ತಿಳಿಸುವ ಒಂದು ಭಾಷೆಯನ್ನೇ ನೆನಪು ಅಥವಾ ಯೋಚನೆ ಅಥವಾ ಪ್ರಾರ್ಥನೆ ಅಂತ ಹೇಳ್ಬೋದು. ಸೊ ಸಣ್ಣ ಅರಿವಾದಂತ ನಾನು ನನ್ನ ಅವಶ್ಯಕತೆಯನ್ನು ದೈವಕ್ಕೆ, ನನ್ನ ಸುತ್ತಲೂ ಇರುವಂತ ಮಹಾಶಕ್ತಿಗೆ ತಿಳಿಸುವ ಒಂದು ಭಾಷೆಯನ್ನೇ ಏನಂತ ಕರೀಬೋದು ಸ್ನೇಹಿತರೆ, ನೆನಪು ಅಥವಾ ಯೋಚನೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇವಾಗೇನು ನಾವು ಯೋಚಿಸ್ಬೋದು, ಅದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ನಮ್ಮ ಗುರುಗಳು, ನಮ್ಮ ಆಧ್ಯಾತ್ಮಿಕ ಚಿಂತಕರು ಎಲ್ಲರೂ ತಮ್ಮ ಯೋಚನೆಗಳನ್ನ, ಅವರ ಒಂದು ಅವಶ್ಯಕತೆಗಳನ್ನ ಹೊರಗಡೆ ಹಾಕಿದ್ದಾರೆ. ಸೊ ಹೊರಗಡೆ ತಿಳಿಸಿದ್ದಾರೆ. ಸೊ ಈಗ ಈ ಒಂದು ಯೋಚನೆಗಳು ಒಳ್ಳೇದಿದ್ರೆ ಹೇಗಿರುತ್ತೆ, ಕೆಟ್ಟದಿದ್ರೆ ಹೇಗಿರುತ್ತೆ. ಸೊ ಒಳ್ಳೆಯ ಯೋಚನೆಗಳಿಂದ ಯಾರ್ಯಾರು ವೈಯಕ್ತಿಕವಾಗಿ, ಸಾಮಾಜಿಕವಾಗಿ ತಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯದ ಕುಟುಂಬದಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಒಂದ್ ಸ್ವಲ್ಪ ನೋಡೋಣ. ಯಾಕೆಂದ್ರೆ ಯಾರು ಜೀವನದಲ್ಲಿ ಸಕ್ಸಸ್ ಆಗಿದಾರೋ ಅವರ ಒಂದು ಜೀವನ ಚರಿತ್ರೆಯನ್ನ, ಅವರ ಕಥೆಗಳನ್ನ, ಅವರ ವಿಷಯಗಳನ್ನ ತಿಳ್ಕೊಂಡ್ರೆ ನಮಗೆ ಜೀವನದಲ್ಲಿ ಸ್ವಲ್ಪ ಮೋಟಿವೇಟ್ ಆಗಿರುತ್ತೆ ಅನ್ನೋದು ಒಂದು ಭಾವನೆ. ಸೊ ಈಗ ಫಸ್ಟ್ ನಮ್ಮ ಗುರುಗಳನ್ನೇ ತಗೊಳ್ಳೋಣ ಶಿಷ್ಯರೇ. ಅವರಲ್ಲಿ ಬಂದಂತ ಮುಖ್ಯವಾದ 3 ನೆನಪುಗಳು ಏನ, ಆ 3 ವಿಷಯಗಳು ಚೆನ್ನಾಗಿ ಚಿಂತನೆ ಮಾಡಿ. ನಮಗೆಲ್ಲರಿಗೂ ಆ 3 ವಿಷಯಗಳು ಚೆನ್ನಾಗಿ ಗೊತ್ತಿದೆ. ಆ 3 ಯೋಚನೆಗಳಿಂದ ಯೋಚನೆ ಮಾಡಿ, ಅದಕ್ಕೆ ರಿಸರ್ಚ್ ಮಾಡಿ, ಪ್ರಯತ್ನ ಮಾಡಿ, ಆ ಒಂದು 3 ಯೋಚನೆಗಳನ್ನ ಕಾರ್ಯರೂಪಕ್ಕೆ ತಂದು ಅದನ್ನ ಅವರು ತಿಳ್ಕೊಂಡು ಇದ್ರಿಂದಾನೇ ಅವ್ರೇನಾದ್ರು ಮಹಾನ್ ಆದ್ರು, ಯೋಗಿ ಆದ್ರು, ಸಿದ್ಧ ಪುರುಷರಾದ್ರು. ಆ ಒಂದು 3 ವಿಷಯಗಳು ಯಾವುದು ಅಂದಾಗ, ಮೊದಲನೇದು ಬಡತನ ಎಂದರೇನು, ದೈವ ಅಂದರೆ ಯಾವುದು, ಪ್ರಾಣ ಅಂದರೆ ಏನು. ಈ 3 ವಿಷಯಗಳಿಗೆ ನನಗೆ ಉತ್ತರ ಬೇಕು ಅಂತ ಸ್ವಾಮೀಜಿಯವರು ಅವರ ಯೋಚನೆಯನ್ನ ಮಾಡ್ತಾ ಇದ್ರು. ಆ ಒಂದು ಯೋಚನೆನೇ ಸ್ವಾಮೀಜಿಯವರನ್ನ ಈ ಒಂದು ಉನ್ನತ ಮಟ್ಟಕ್ಕೆ ಏರಿಸಿದೆ ಮತ್ತು ಇಷ್ಟೊಂದು ಶಿಷ್ಯರ ಒಂದು ಪರಂಪರೆ ಅವರಿಗೆ ಸಿಕ್ಕಿದೆ ಮತ್ತು ಅವರು ಮಹಾನ್ ಅಥವಾ ಸಿದ್ಧ ಪುರುಷರಾಗಿದ್ದಾರೆ. ಎರಡನೇದು ಗೌತಮ ಬುದ್ಧರನ್ನು ತಗೊಳ್ಳೋಣ. ಅವರು ನಾವೆಲ್ಲ ತಿಳಿದಿದ್ದೀವಿ. ವೃದ್ಧಾಪ್ಯ ಅಂದ್ರೆ ಏನು, ಕಾಯಿಲೆ ರೋಗ ಯಾಕೆ ಬರುತ್ತೆ, ಮರಣ ಯಾಕೆ ಬರುತ್ತೆ. ಸೊ ಈ ಒಂದು ವಿಷಯಗಳನ್ನ ಅವರು ಯೋಚನೆ ಮಾಡಿ 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 ಅದರ ಒಂದು ವಿಷಯವನ್ನ ಚಿಂತನೆ ಮಾಡಿ ಅದಕ್ಕೆ ಅವ್ರಿಗೆ ಬೇಕಾದಂತ ಒಂದು ಉತ್ತರ ಸಿಕ್ಕಿದಾಗ ಅವರು ಏನಾದ್ರು ಜ್ಞಾನಿಗಳಾದ್ರು. ಇನ್ನ 3ನೇ ವ್ಯಕ್ತಿ ಏಕಲವ್ಯ. ನಮ್ಗೆಲ್ರಿಗೂ ಗೊತ್ತಿದೆ. ಏಕಲವ್ಯಂದು ಒಂದೇ ಯೋಚನೆ ಏನಪ್ಪಾ, ಮಹಾಭಾರತದಲ್ಲಿ ಏಕಲವ್ಯನ ಪಾತ್ರದಲ್ಲಿ ನಮಗೆ ಇಂಡೈರೆಕ್ಟ್ ಆಗಿ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಏಕಲವ್ಯ ಏನ್ ಯೋಚನೆ ಮಾಡ್ದ, ನಾನು ಬಿಲ್ಲು ವಿದ್ಯೆಯನ್ನು ದ್ರೋಣಾಚಾರ್ಯರಿಂದಾನೇ ಕಲಿಬೇಕು ಅಂತ ಯೋಚನೆ ಮಾಡಿ ಮಾಡಿ ಆ ಒಂದು ವಿದ್ಯೆಯಲ್ಲಿ ಉನ್ನತ ಮಟ್ಟಕ್ಕೆ ಅವನು ತಲುಪಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ
ನಮ್ಮ ಯೋಚನೆಗಳಿಂದ ನಾವು ಜಯಗೊಳಿಸಲು ಸಾಧ್ಯ, ಲೈಫಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಗಾಂಧೀಜಿ ತಗೊಳ್ಳಿ, ಗಾಂಧೀಜಿ ಬರೀತಾರೆ, ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಏರಿಸುವುದು ಅವನ ಯೋಚನೆಗಳೇ, ಅವನ ನೆನಪುಗಳೇ. ಅವನು ಯಾವುದನ್ನು ತುಂಬಾ ಸಾರಿ ಅಂದ್ರೆ ಮತ್ತೆ ಮತ್ತೆ ಯಾವಾಗ ನೆನಿತಾ ಇರ್ತಾನೋ ಅದಾಗಿ ಅವನು ಬದಲಾವಣೆ ಆಗಿಬಿಡ್ತಾನೆ. ಇದೇ ಸಿದ್ಧಾಂತವನ್ನ ನಮ್ಮ ಗುರುಗಳು ಕೂಡ ನಮ್ಗೆ ಹೇಳಿದ್ದಾರೆ. ಸೊ ಇಲ್ಲಿ ಯಾವ್ದನ್ನ ನೆನ್ಸ್ಕೊಳ್ತಾ ಇದ್ದೀವೋ ಅದಾಗಿ ನಾವು ಬದಲಾವಣೆ ಆಗ್ಬಿಡ್ತೀವಿ ಅನ್ನೋ ಒಂದು ಗುರುಗಳು ತತ್ವನೂ ಅದೇ, ಗಾಂಧೀಜಿ ಅವರ ಒಂದು ತತ್ವನೂ ಅದೇ. ಇಲ್ಲಿ ನಾನು ನಿಮ್ಗೆ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ. ಏನಪ್ಪಾ ಅಂದಾಗ ಹೆಸರು ಆಮೇಲೆ ಹೇಳ್ತೀನಿ. ಒಂದು ಸೂಪರ್ ಮ್ಯಾನ್ ಕತೆ ಇಲ್ಲಿ. ಏನು ಅಂದ್ರೆ ಆ ಸೂಪರ್ ಮ್ಯಾನ್ ಫ್ರಾನ್ಸ್ಗೆ ಸೇರಿದವರು. ಅವ್ರು ಮಗುವಾಗಿದ್ದಾಗ ಒಂದು 5-6 ವರ್ಷದ ಮಗು. ಆ ಮಗು ಏನಾಯ್ತು ಅಂದ್ರೆ ಒಂದ್ ದಿವಸ ಅವ್ರ ತಂದೆ, ಯಾರೋ ಒಬ್ರು ಅವ್ರ ತಂದೆನ ಬೈತಾ ಇದ್ರು. ಸೊ ಯಾಕೆ ನಿನ್ನನ್ನು ಅವ್ರು ಬೈತಾ ಇದ್ದಾರೆ ಅಂತ ಕೇಳಿದಾಗ ಅವ್ರ ತಂದೆ ಹೇಳಿದ್ರು, ಅವರು ನನಗಿಂತ ಸೀನಿಯರ್ ಆಫೀಸರು, ಉನ್ನತ ಅಧಿಕಾರಿ. ಸೊ ನಾನು ತಪ್ಪು ಮಾಡಿದೆ, ಅದಕ್ಕೆ ಅವರು ನನ್ನನ್ನ ಬೈದ್ರು. ಸರಿ ಆಯ್ತು, ಹುಡುಗನ್ಗೆ ಮನಸ್ಸಲ್ಲಿ ಒಂದು ಭಾವನೆ, ಅಯ್ಯೋ ಬೈಸ್ಕೊಂಡ್ರಲ್ಲ ಅಂತ. ಸೊ ಇದೇ ತರ ಒಂದ್ 4-5 ದಿವಸ ಆದ್ಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ. ಆ ಘಟನೆಯಲ್ಲಿ ಆ ಸೀನಿಯರ್ ಆಫೀಸರ್ ಇದ್ರಲ್ಲ, ಅವ್ರನ್ನ ಇನ್ನೊಬ್ರು ಬೈತಾ ಇದ್ರು. ಯಾಕೆ ಬೈತಾ ಇದ್ದಾರೆ ಅಪ್ಪನ್ನ ಮತ್ತೆ ಕೇಳಿದ್ರು. ಆಯ್ತಪ್ಪ, ಅವ್ರೇನೋ ನಿನ್ನ ಸೀನಿಯರು ನಿನ್ನನ್ನ ಬೈದ್ರು, ಈಗ ಆ ಸೀನಿಯರ್ ಆಫೀಸರ್ನ ಇನ್ನೊಬ್ರು ಬೈತಾ ಇದಾರಲ್ಲ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಹೌದಪ್ಪ, ಅವ್ರಿಗೆ ಸೀನಿಯರ್ ಆಫೀಸರ್, ಅದರಿಂದ ಅವ್ರೇನೋ ಅದಕ್ಕೆ ಅವ್ರ ಸೀನಿಯರ್ ಆಫೀಸರ್ ಅವ್ರನ್ನ ಬೈತಾ ಇದ್ದಾರೆ ತಂದೆ ಮಗನಿಗೆ ಹೇಳಿದ್ರು. ಸೊ ಅದಕ್ಕೆ ಮಗ ಕೇಳ್ದ, ಸೊ ಕೆಲಸ ಮಾಡ್ಬೇಕು ಅಂದ್ರೆ ಯಾರ ಹತ್ರನ ಒಬ್ರ ಹತ್ರ ಬೈಸ್ಕೊಳ್ತಾನೆ, ಇನ್ನೊಬ್ರ ಕಡೆ ಕೆಲಸ ಮಾಡಿದಾಗ ಏನೋ ಒಂದ್ ಕಡೆ ಎಡವಟ್ಟಾಗುತ್ತೆ, ಅವಾಗ ಅವ್ರು ನಮ್ಮನ್ನ ಬೈತಾರೆ. ಸರಿ, ಅದಕ್ಕೆ ಹುಡುಗ ಹೇಳ್ದ, 5-6 ವರ್ಷದ ಹುಡುಗ ಹೇಳ್ತಾನೆ, ನನಗೆ ಬೈಸ್ಕೊಳಕ್ಕೆ ಇಷ್ಟ ಇಲ್ಲ ಅಪ್ಪ, ನಾನು ಯಾರ ಹತ್ರನೂ ಬೈಸ್ಕೊಳ್ದೇನೆ ಕೆಲಸ ಮಾಡ್ಬೇಕು ಅಂದ್ರೆ ನಾನು ಏನ ಆಗ್ಬೇಕು? ಆಯ್ತು ಮಗ, ನೀನ್ ಯಾರ ಹತ್ರನೂ ಬೈಸ್ಕೋಬಾರ್ದು ಅಂದ್ರೆ ನೀನು ಫ್ರಾನ್ಸ್ ದೇಶದ ರಾಜ ಆಗ್ಬಿಡ್ಬೇಕು. ಆದ್ರೆ ಅದು ಸಾಧ್ಯವಿಲ್ಲ. ಯಾಕೆ ಅಂದ್ರೆ ರಾಜ ಆಗೋದು ನಮ್ಗೆಲ್ಲ ಗೊತ್ತಿದೆ, ರಾಜ ವಂಶದವರೇ ರಾಜರಾಗೋದು. ಸೊ ನೀನು ಸಾಮಾನ್ಯ ಒಂದು ವಕೀಲಿನ ಮಗ, ಲಾಯರ್ ಮಗ, ಅದರಿಂದ ನೀನು ಅದಾಗ್ಲಿಕ್ಕೆ ಹೇಳ್ಬಿಡ್ತಾರೆ ತಂದೆ. ಆದ್ರೆ ಈ ಒಂದು ಯೋಚನೆ ಅವನ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ, ಒಂದ್ 5-6 ವರ್ಷದ ಮಗು ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಸೊ ಸ್ಕೂಲಲ್ಲಿ ಅವ್ರ ಟೀಚರ್ ಅವನನ್ನ ಅಬ್ಸರ್ವ್ ಮಾಡ್ತಾರೆ. 1 ವೀಕ್ 10 ಡೇಸ್ ನೋಡ್ತಾರೆ, ತುಂಬಾ ಡಲ್ ಆಗಿರ್ತಾನೆ. ಸೊ ಟೀಚರ್ ಕೇಳ್ತಾರೆ, ಯಾಕೆ ಮಗು ಇಷ್ಟು ಡಲ್ ಆಗಿದ್ಯಾ, ನೀನ್ ಯಾವಾಗೂ ಶಾರ್ಪ್ ಆಗಿ ಇರ್ತೀಯಾ, ಚುರುಕಾಗಿ ಉತ್ತರಗಳನ್ನ ಕೊಡ್ತೀಯಾ, ಯಾಕೆ ಇವಾಗ ಬರ್ತಾ ಬರ್ತಾ ಡಲ್ ಆಗ್ಬಿಡ್ತಾ ಇದೀಯಾ ಅಂತ. ಸೊ ಆ ಮಗು ಮನಸ್ಸಲ್ಲಿರುವಂತ ಯೋಚನೆನ ಹೇಳ್ತಾನೆ, ಈ ತರ ನಾನು ಯಾರ ಹತ್ರನೂ ಬೈಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದಿದ್ದಕ್ಕೆ ನಮ್ಮಪ್ಪ ಹೇಳ್ಬಿಟ್ರು ನೀನ್ ರಾಜನೇ ಆಗ್ಬೇಕು ಅಂತ. ಆದ್ರೆ ಅದು ಸಾಧ್ಯವಿಲ್ಲ ಅಂತ ಅಲ್ವಾ ಟೀಚರ್, ಏನ್ ಮಾಡೋದು? ಟೀಚರ್ ಹೇಳಿದ್ರು, ಈ ಮಗುವಲ್ಲಿ ನೆಗೆಟಿವ್ ಥಾಟ್ ಹಾಕ್ಬಾರ್ದು, ಪಾಸಿಟಿವ್ ಆಗಿ ಒಂದು ಥಾಟ್ ಅನ್ನ ಹಾಕೋಣ ಅನ್ನೋ ಒಂದು ಯೋಚನೆಯಿಂದ ಏನ್ ಮಾಡಿದ್ರು, ಇಲ್ಲ ಮಗು, ಯಾಕೆ ಸಾಧ್ಯ ಇಲ್ಲ, ನೀನು ಯೋಚನೆ ಮಾಡು, ರಾಜನೇ ಆಗ್ಬೇಕು ಅಂತ ಯೋಚನೆ ಮಾಡು, ಅದಕ್ಕೆ ತಕ್ಕಂತ ಪ್ರಯತ್ನ ನೀನು ರಾಜ ಆಗಕ್ಕೆ ಸಾಧ್ಯ. ಫ್ರಾನ್ಸ್ ದೇಶದ ಒಂದು ಚರಿತ್ರೆಯನ್ನೇ ಬದಲಾವಣೆ ಮಾಡೋಷ್ಟು ಶಕ್ತಿ ಯಾರಿಗಿರ್ಬೋದು, ನಿನಗೆ ಇರುತ್ತೆ, ನೀನು ಪ್ರಯತ್ನ ಮಾಡು ಅನ್ನೋ ಒಂದು ಪಾಸಿಟಿವ್ ಒಂದು ಯೋಚನೆ ಮಗುವಲ್ಲಿ ಮೂಡಿಸಿದ್ರು. ಆ ಮಗು ಚೆನ್ನಾಗಿ ಓದ್ದ, ಮುಂದುವರೆದ, ಉನ್ನತವಾದಂತ ಒಂದು ಉದ್ಯೋಗಕ್ಕೆ ಹೋದ, ರಾಜರ ಆಸ್ಥಾನದಲ್ಲಿ ಕೆಲಸಗಳನ್ನ ಮಾಡ್ದ, ಕೊನೆಗೆ ಹಿರಿಯ ಸೇನಾಧಿಪತಿಗಳಾದ್ರು. ಸೊ ಹಾಗೆ ಬೆಳೆದು ಒಂದು ಕಾಲಕ್ಕೆ ಅವರೇ ಏನಾಗ್ಬಿಟ್ರು, ರಾಜರು ಆಗ್ಬಿಟ್ರು. ಸೊ ಅಂತ ಒಂದು ವ್ಯಕ್ತಿ ಯಾರಪ್ಪ ಅಂದ್ರೆ ಮಹಾವೀರ ನೆಪೋಲಿಯನ್. ಸೊ ಅವರು ಭಾರತ ದೇಶದ ಒಂದು ಚರಿತ್ರೆಯನ್ನೇ ಬದಲಾವಣೆ ಮಾಡಿದಂತ ಒಂದು ಗಣ್ಯ ವ್ಯಕ್ತಿ. ಸೊ ಅವರು ಅದಾಗ್ಲಿಕ್ಕೆ ಏನು ಸಾಧ್ಯ ಅಂದ್ರೆ ಅವರ ಒಂದು ಯೋಚನೆಗಳೇ. ಸೊ ಇದು ವೈಯಕ್ತಿಕ. ಇನ್ನು ಸಾಮಾಜಿಕವಾಗಿ ತಗೊಂಡ್ರೆ ರಾಮಾಯಣ ಮಹಾಭಾರತದಲ್ಲೆಲ್ಲ ನಾವು ನೋಡಿರ್ತೀವಿ, ಏನಪ್ಪಾ ಅಂದ್ರೆ ಪುಷ್ಪಕ ವಿಮಾನ ಅಂತ. ಪುಷ್ಪಕ ವಿಮಾನದಲ್ಲಿ ರಾಮ ಬಂದ, ಸೀತೆಯನ್ನ ಕರ್ಕೊಂಡೋದ, ಅಂದ್ರೆ ರಾವಣ ಬಂದು ಎತ್ಕೊಂಡು ಹೊಟ್ಟೋಗಿತ್ತ, ಅವಾಗ ರಾಮ ಬಂದು ಪುಷ್ಪಕ ಪುಷ್ಪಕ ವಿಮಾನ ಅದು ಆಕಾಶದಲ್ಲಿ ಹಾಗೇ ಹಾರ್ಕೊಂಡು ಹೋಗ್ತಾ ಇರುತ್ತಂತೆ, ಗಾಳಿಯಲ್ಲಿ ಹೋದಂಗಿರುತ್ತಂತೆ, ಆ ಪ್ರಯಾಣ ಹಾಗಿರುತ್ತೆ ಹೀಗಿರುತ್ತೆ ಅಂತ ಏನ್ ವರ್ಣನೆ ಮಾಡಿದಾರೋ ಅದ್ರೆಲ್ಲ ನಮ್ಮ ಮನ್ಸಲ್ಲಿ ಏನಾಗಿತ್ತು, ಅಚ್ಚೊತ್ತಾಗಿತ್ತು, ಯೋಚನೆ ಆಗಿತ್ತು. ಸೊ ಇದನ್ನ ನಾವು ಹೋಗಿದ್ರೆ ಹೆಂಗಿತ್ತು, ನಾವು ಅದರಲ್ಲಿ ಪ್ರಯಾಣ ಮಾಡಿದ್ರೆ ಹೇಗಾಗ್ತಾ ಇತ್ತು, ನಮಗೂ ಎಷ್ಟೊಂದು ಖುಷಿ ಸಿಗ್ತಾ ಇತ್ತು ಅಂತ ಎಷ್ಟೋ ಜನ ಯೋಚನೆ ಮಾಡಿರೋಂತ ಒಂದು ಫಲನೇ ಇವತ್ತು ನಾವು ಪ್ರಯಾಣ ಮಾಡ್ತಾ ಇರೋಂತ
ಫ್ಲೈಟ್ಸ್ ಅಂತ, ವಿಮಾನಗಳು ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಒಳ್ಳೆ ಭಾವನೆಗಳು ಹಾಕಿದ್ರೆ ಒಳ್ಳೇದು ನಡೆಯುತ್ತೆ. ಈಗ ನೆಗೆಟಿವ್ ಒಂದು ಯೋಚನೆಗಳು ಏನು, ನೆಗೆಟಿವ್ ಯೋಚನೆ ಮಾಡಿದ್ರೆ ಏನ್ ಸಿಗುತ್ತೆ? ನೆಗೆಟಿವ್ ಯೋಚನೆ ಮಾಡಿದ್ರೆ ನಮ್ಗೆ ಆಲ್ರೆಡಿ ರಿಸಲ್ಟ್ಸೇ ಬರೋದು. ಪುರಾಣಗಳಲ್ಲಿ ಕಲ್ಪವೃಕ್ಷ ಅಂತ ನಾವೆಲ್ಲ ಕೇಳಿದೀವಿ. ಗುರುಗಳು ಕೂಡ ಒಂದ್ ಸ್ವಲ್ಪ ಕಡೆ ಹೇಳ್ತಾರೆ ಈ ಕಲ್ಪವೃಕ್ಷದ ಒಂದು ಕತೆ. ಸೊ ಕಲ್ಪವೃಕ್ಷದ ಕೆಳಗಡೆ ಕೂತ್ಕೊಂಡು ಏನ್ ಕೇಳಿದ್ರು ಏನಾಗುತ್ತಂತೆ, ಅದು ಕೊಡುತ್ತೆ. ಸೊ ಏನ್ ಕೇಳಿದ್ರು ಕೊಡುತ್ತೆ ಅಂತ ನಮಗೆ ಗೊತ್ತಿದೆ. ಸೊ ಅವಾಗ ವೃಕ್ಷದ ಕೆಳಗಡೆ ಕೂತು ನನಗೆ ಇಷ್ಟು ಸಂಪತ್ತು ಬೇಕು, ಇಷ್ಟು ಹಣ ಬೇಕು ಅನ್ನೋ ಒಂದು ಯೋಚನೆ ಮಾಡಿದ್ರೆ ತಕ್ಷಣ ಅದ್ ನಮ್ಗೆ ಸಿಗುತ್ತಂತೆ. ಅದೇ ತರ ಅಯ್ಯೋ ಇಲ್ಲಿ ನಾನು ಒಬ್ನೇ ಇದ್ದೀನಿ, ಯಾವ್ದಾದ್ರೂ ಕ್ರೂರ ಪ್ರಾಣಿ, ಸಿಂಹನೋ ಹುಲಿನೋ ಬಂದು ನನ್ನ ತಿನ್ಬಿಟ್ರೆ ಏನ್ ಮಾಡೋದು ಅನ್ನೋ ಒಂದು ಯೋಚನೆ ಬಂದ್ರೆ ಖಂಡಿತ ಸಿಂಹ ಬಂದು ಏನ್ ಮಾಡುತ್ತೆ, ನಮ್ಮನ್ನ ತಿನ್ಬಿಡುತ್ತೆ. ಸೊ ಅದು ನೆಗೆಟಿವ್ ಒಂದು ಯೋಚನೆ. ಸೊ ಆಕಾಶದಲ್ಲಿ ಈ ಅಶ್ವಿನಿ ದೇವತೆಗಳು ಅಂತ ಹೇಳ್ತಾರೆ ಪುರಾಣಗಳಲ್ಲಿ, ಅವ್ರು ಇರ್ತಾರಂತೆ. ಅವ್ರು ನಾವೇನ್ ಯೋಚನೆ ಮಾಡ್ತಾ ಇದೀವಿ ಅನ್ನೋದು ಅವ್ರಿಗೆ ನೆಗೆಟಿವ್ ಪಾಸಿಟಿವ್ ಅದೆಲ್ಲ ಬೇಕು, ಬೇಡ ಹಾಗೆ ಆಗಲಿ ತಥಾಸ್ತು ಅಂತ ಇರ್ತಾರಂತೆ. ಸೊ ನಾವ್ ಏನ್ ಯೋಚನೆ ಮಾಡ್ತೀವೋ ಅದನ್ನ ಕಾರ್ಯರೂಪಕ್ಕೆ ಬಂದ್ಬಿಡುತ್ತೆ. ಇನ್ನ ಒಂದು ಉದಾಹರಣೆ ಇಲ್ಲಿ ಹೇಳ್ಬೇಕು ಅಂದ್ರೆ ಹೆಣ್ಣು ಮಕ್ಕಳ ವಿಷಯ. ಸುಮಾರು ಹೆಣ್ಣು ಮಕ್ಕಳಿಗೆ ಯೂಟ್ರಸ್ ಪ್ರಾಬ್ಲಮ್ಸ್ ಇರುತ್ತೆ, ಯೂಟ್ರಸ್ ಕ್ಯಾನ್ಸರ್ ಇರುತ್ತೆ, ಗರ್ಭಾಶಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರುತ್ತೆ. ಸೊ ಒಂದು ರಿಸರ್ಚ್ ರಿಪೋರ್ಟ್ ಹೇಳುತ್ತೆ ಸ್ನೇಹಿತರೆ, ಯಾವ ಹೆಣ್ಣು ಮಗಳು ಅವಳಿಗೆ ಹೆಣ್ಣಾಗಿರಲು ಇಷ್ಟವಿಲ್ವೋ, ಅವಳಿಗೆ ಆ ಒಂದು ಸೈಕಲ್ಸು ಅಥವಾ ಜೀವನದಲ್ಲಿ ಆಗುವಂತ ಬದಲಾವಣೆಗಳನ್ನ ಒಪ್ಕೊಳ್ಳುವಂತ ಒಂದು ಮನಸ್ ಪರಿಸ್ಥಿತಿ ಅವಳಿಗೆ ಇಲ್ವೋ, ಸೊ ನಾನ್ ಯಾಕೆ ಹೆಣ್ಣಾಗಿ ಹುಟ್ಟಿದೆ, ನನ್ನ ಹೆಣ್ಣಿನ ಜನ್ಮ, ಸೊ ನಾನ್ ಗಂಡ್ಮಗು ಆಗಿದ್ರೆ ಅದ್ ಮಾಡ್ಬಿಡ್ತಾ ಇದ್ದೆ, ಇದು ಮಾಡ್ಬಿಡ್ತಾ ಇದ್ದೆ, ಗಂಡ್ಮಗು ತರ ನಾ ಫ್ರೀಯಾಗಿ ಓಡಾಡ್ತಾ ಇದ್ದೆ, ಈ ಒಂದು ನೆಗೆಟಿವ್ ಆಗಿ ನನ್ಗೆ ಹೆಣ್ಣಾಗಕ್ಕೆ ಇಷ್ಟ ಇಲ್ಲ ಅನ್ನೋ ಒಂದು ಭಾವನೆ ಯೋಚನೆ ಯಾರು ಹಾಕ್ತಾರೋ ಅವ್ರಿಗೇನೆ ಈಗ ಅಂತ ಒಂದು ಫಲ ಅದು ವೈಯಕ್ತಿಕವಾಗಿ ಪರಿಣಾಮ ಬೀರುತ್ತೆ, ಕುಟುಂಬದಲ್ಲಿ ಪರಿಣಾಮ ಬೀರುತ್ತೆ, ಸಮಾಜದಲ್ಲೂ ಪರಿಣಾಮ ಬೀರುತ್ತೆ. ಇಲ್ಲಿ ಇನ್ನೊಂದು ಉದಾಹರಣೆ, ಕಳ್ಳಿ ಗಿಡ ಎಲ್ಲಾರು ನೋಡಿರ್ತೀರ, ಈ ಬೇಲಿಗಳಲ್ಲಿ ಅಲ್ಲಿ ಇಲ್ಲಿ ಇರುತ್ತೆ ಕಳ್ಳಿ ಗಿಡ. ಆ ಕಳ್ಳಿ ಗಿಡಗೆ ತುಂಬಾ ಬೇಜಾರಂತೆ. ಯಾಕಪ್ಪ ಅಂದ್ರೆ ನನ್ಗೆಲ್ಲಾ ಮುಳ್ಳುಗಳಿದೆ, ನನ್ನ ಹತ್ರ ಯಾರು ಬರೋದೇ ಇಲ್ಲ ಅಂತ ಅದಕ್ಕೊಂದೇ ಯೋಚನೆ ಅಂತೆ. ಸರಿ ಯೋಚನೆ ಮಾಡಿ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಏನಾದ್ರೂ ಹುಡುಕ್ಬೇಕು ಅಂತ ದೇವ್ರನ್ನ ಕೇಳುತ್ತಂತೆ. ದೇವ್ರೇ ನನಗೆ ಈ ರೂಪ ಕೊಟ್ಟಿದ್ಯಾ, ನನ್ನ ರೂಪನ ಸ್ವಲ್ಪ ಬದಲಾವಣೆ ಮಾಡ್ಕೊಡು ಅಂತ. ಸೊ ದೇವ್ರ ಆಯ್ತು ಇದಕ್ಕೊಂದು ಪಾಠ ಕಳ್ಸೋಣ ಅನ್ನೋ ಒಂದು ಉದ್ದೇಶದಿಂದ ಆಯ್ತು ಅನ್ಕೊಂಡಿದ್ಯಾ. ಕಳ್ಳಿ ಗಿಡ ಹೇಳ್ತಂತೆ ನನ್ನ ಸುಂದರವಾದಂತ ಒಂದು ಕನ್ನಡಿ ಮಾಡ್ಬಿಡಿ. ಯಾಕಂದ್ರೆ ಕನ್ನಡಿಯಲ್ಲೆಲ್ಲ ನೋಡ್ಕೊಳ್ಳೋರು ಯಾರು, ಎಲ್ಲ ಅಲಂಕಾರ ಮಾಡ್ಕೊಂಡು ನಾನು ಹೇಗಿದ್ದೀನಿ ಹಾಗಿದ್ದೀನಿ ಅಂತ ನೋಡ್ಕೊಂಡು ಖುಷಿ ಪಡ್ತಾರೆ ಜನಗಳು, ಅದರಿಂದ ನನ್ನನ್ನ ಕನ್ನಡಿಯಾಗಿ ಮಾಡ್ಬಿಡು ಅಂತ. ಓಕೆ ಸ್ಯಾಂಕ್ಷನ್ ಅಂದ್ಬಿಟ್ರು. ಸರಿ ಕನ್ನಡಿ ಆಯ್ತು. ಒಂದ್ 2-3 ದಿನ ವಾರ ಕಳೀತು, ಬಂತು ನೋಡಿ ಮಳೆ, ಬಿರುಗಾಳಿ, ಗುಡುಗು ಮಿಂಚು ಸೇರಿ ಮಳೆ ಬಂತು. ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗುಡುಗು ಮಿಂಚು ಬಿರುಗಾಳಿ ಮಳೆ ಬಂದಾಗ ಕನ್ನಡಿ ಪರಿಸ್ಥಿತಿ ಏನಾಯ್ತು, ಚೂರ್ ಚೂರ್ ಆಗ್ಬಿಡ್ತು. ಸರಿ ಮತ್ತೆ ಈಗ ಕಳ್ಳಿ ಗಿಡಕ್ಕೆ ಯೋಚನೆ ಆಯ್ತು, ಅಯ್ಯೋ ಇದು ಯಾಕ ಸರಿ ಹೋಗ್ಲಿಲ್ಲ, ಇದರಿಂದಾನು ತುಂಬಾ ಸಂಕಟಗಳಿದೆ, ಬೇಡ ಬೇರೆ ಏನಾದ್ರೂ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮತ್ತೆ ತಪಸ್ ಮಾಡಕ್ ಶುರು ಆಯ್ತು. ಯೋಚನೆ ಮಾಡಿ ಮಾಡಿ ಮತ್ತೆ ಭಗವಂತನ ಕರ್ಸ್ಕೊಂಡ್ರು. ಭಗವಂತ ಆಯ್ತು ಏನ್ ಬೇಕು ಹೇಳು, ನನ್ನನ್ನ ಬಂಗಾರ ಮಾಡ್ಬಿಡಿ. ಯಾಕಂದ್ರೆ ಇವಾಗ ಸೊಸೈಟಿಯಲ್ಲಿ ಎಲ್ಲಾರು ಇಷ್ಟಪಡೋದು ಯಾವ್ದು, ಗೋಲ್ಡ್. ಸೊ ನನ್ನನ್ನ ಗೋಲ್ಡ್ ಮಾಡ್ಬಿಡಿ, ಅವಾಗ ಎಲ್ರು ನನ್ನನ್ನು ಇಷ್ಟಪಡ್ತಾರೆ. ಸರಿ ಆಯ್ತು, ದೈವ ಸ್ಯಾಂಕ್ಷನ್ ಮಾಡ್ಬಿಡ್ತು, ಗೋಲ್ಡ್ ಆಗೋಯ್ತು. ಸೊ ಅವಾಗ ಗೋಲ್ಡ್ ಆಯ್ತಲ್ವಾ, ಜನ ಸುಮ್ನೆ ಇರ್ತಾರ, ಬರ್ತಾರೆ ಹೋಗ್ತಾರೆ, ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಒಡೆದು ಬಡದು ಏನೋ ಮಾಡಿ ತಗೊಂಡ್ ಹೋಗ್ತಾ ಇದ್ರು. ಅದನ್ನ ಎಷ್ಟೆಲ್ಲ ಅದಕ್ಕೆ ಏಟ್ ಕೊಟ್ರೆ ಅದು ಒಂದು ಚಿನ್ನ ಒಂದು ಒಡವೆ ಆಗೋದು ಅಂತ ನಮ್ಗೆ ಗೊತ್ತು ಹೆಣ್ಮಕ್ಳಿಗೆ. ಸೊ ಅವಾಗ ಮತ್ತೆ ಅದು ದೇಹಕ್ಕೆ ಏನಾಯ್ತು, ಹಿಂಸೆ ಆಯ್ತು, ನೋವಾಯ್ತು. ಸೊ ಬೇಡಪ್ಪ, ಯಾಕೋ ಈ ಚಿನ್ನನೂ ಬೇಡ, ತುಂಬಾನೇ ನರಕ ಜೀವನ ಅಂತ ಮತ್ತೆ ಯೋಚನೆ ಮಾಡಿ ಮಾಡಿ ಮತ್ತೆ ದೇವರನ್ನ ಪ್ರತ್ಯಕ್ಷ ಮಾಡಿಸ್ಕೊಳ್ತು. ಸರಿ ಆಯ್ತು, ಈಗ ಏನ್ ಬೇಕು ಅಂದ್ರೆ ನಾನು ಮಂದಿರ್ತಾನೆ ಇರ್ತೀನಿ, ಆದ್ರೆ ನನಗೆ ಮುಳ್ಳು ಇಲ್ಲದೆ ಇರುವಂತ ಕಳ್ಳಿ ಗಿಡನ ನನ್ನ ಬಿಡು. ಆಯ್ತು, ಅದು ಕೂಡ ದೇವ್ರ ಏನ್ ಮಾಡ್ತು, ಸ್ಯಾಂಕ್ಷನ್ ಆಯ್ತು ಹೋಗು ಅಂತ. ಸರಿ ಮುಳ್ಳು ಇಲ್ಲದೆ ಅಂತ ಕಳ್ಳಿ ಗಿಡ, ಎಷ್ಟು ಸಾಫ್ಟ್ ಆಗಿದ್ದೀನಿ, ಎಷ್ಟು ಚೆನ್ನಾಗಿದ್ದೀನಿ ನಾನು ಅಂತ. ಆದ್ರೆ ಮುಳ್ಳು ಗಿಡ ಹತ್ರ ಮೇಯಕ್ಕೆ ಯಾರು ಬರ್ತಾರೆ, ಹಸು ಕರು ಮೇಕೆ ಆಡು ಎಲ್ಲ ಬಂದು ಮೇಯಕ್ ಶುರುವಾಯ್ತು. ಸೊ ಮತ್ತೆ ಇದಕ್ಕೇನಾಯ್ತು, ಶರೀರಕ್ಕೆ ನೋವಾಯ್ತು. ಅವಾಗ ಅಯ್ಯೋ ಯಾಕಲ್ಲ ಹೀಗ್ ಮಾಡದ್ನೋ, ಸೊ ನಾನು ಇದ್ದಂಗೆ ಇರ್ಬೇಕು, ಹಾಗಾಗ್ಬೇಕು ಹೀಗಾಗ್ಬೇಕು ಅನ್ನೋ ಯೋಚನೆ ಬೇಡ ಅಂತ ಮತ್ತೆ ಯೋಚನೆ ಮಾಡಿ ದೇವ್ರನ್ನ ಕರೆಸ್ಕೊಳ್ತು. ದೇವ್ರು ಬಂದ ಮತ್ತೆ ಏನಮ್ಮ ಬೇಕು ಅಂತ ಕೇಳಿದಾಗ ನನ್ಗೇನೂ ಬೇಡ, ಮುಂದೆ ಹೇಗೆ ಮುಳ್ಳಿನ ಜೊತೆಯಲ್ಲಿ ಇದ್ನೋ
ಮುಳ್ಳಿನ ರೀತಿಯಲ್ಲಿದ್ದಂತ ನನ್ನ ಹಳೆಯ ರೂಪನೇ ನನ್ಗೆ ಕೊಟ್ಬಿಡು ಅಂತ ಕೇಳ್ತು. ಅವಾಗ ತಾನೇ ಆ ಕಳ್ಳಿ ಗಿಡಕ್ಕೆ ಏನ್ ಅರ್ಥ ಆಯ್ತು, ಆ ಮುಳ್ಳು ಯಾಕೆ ದೈವ ಇಟ್ಟು ಅದಕ್ಕೆ ಅರ್ಥ ಆಯ್ತು. ಸೊ ಈ ಒಂದು ಕಥೆಯ ಮೆಸೇಜ್ ಏನಪ್ಪಾ ಅಂದ್ರೆ ಸ್ನೇಹಿತರೆ, ನಮ್ಗೆ ಹೇಗ್ ಬೇಕೋ ನಮ್ಮ ಯೋಗ್ಯತೆಗೆ ತಕ್ಕಂಗೆ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ನಾವಿರ್ಬೇಕು. ಅವ್ರನ್ನ ನೋಡಿ ಇವ್ರನ್ನ ನೋಡಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಅನ್ಕೊಂಡಾಗ ಈ ಒಂದು ತಪ್ಪಾದ ಒಂದು ಯೋಚನೆಗಳಿಂದ ನಮ್ಗೆ ಜೀವನದಲ್ಲಿ ಏನ್ ಬರುತ್ತೆ, ಸಮಸ್ಯೆಗಳೇ ಬರುತ್ತೆ, ಸೊ ಸಂಕಟಗಳೇ ಬರುತ್ತೆ. ಸೊ ಇನ್ನೂ ಒಂದು ಒಳ್ಳೆ ಉದಾಹರಣೆ ಇಲ್ಲಿದೆ. ಸಾಮಾಜಿಕವಾಗಿ ಅಥವಾ ಕುಟುಂಬದಲ್ಲಿ ಬರುವಂತ ಒಂದಿನ ರೋಡಲ್ಲಿ ಒಬ್ಬ ವ್ಯಕ್ತಿ ಕರಡಿ ಹಿಡ್ಕೊಂಡು ಹೋಗ್ತಾ ಇದ್ನಂತೆ. ಏನಂತ ಹೇಳ್ಕೊಂಡು ಹೋಗ್ತಾ ಇದ್ದ ಅಂದ್ರೆ, ಕರಡಿ ಕೂದ್ಲು ನಿಮ್ ಮನೇಲಿ ಇಟ್ಕೊಂಡ್ರೆ ನೀವು ಲಕ್ಷಾಧಿಪತಿಗಳಾಗ್ಬಿಡ್ತೀರಾ. ಸೊ ಒಂದು ಕೂದ್ಲು ಇಟ್ಕೊಂಡ್ರೆ ಸಾಕು, ನಿಮಗೆ ಲಕ್ಷಗಟ್ಟಲೆ ದುಡ್ಡು ಸಂಪತ್ತು ಬಂದ್ಬಿಡುತ್ತೆ. ಒಂದು ಕೂದಲಿನ ಬೆಲೆ 100 ರೂಪಾಯಿ ಅಂತ ಕೂಕೊಂಡು ಹೋಗ್ತಾ ಇದ್ದ. ಒಂದ್ ಹುಡುಗ ಏನ್ ಮಾಡ್ದ, ಅಪ್ಪನ ಹತ್ರ ಹೋಗಿ ಕೇಳ್ದ, ಅಪ್ಪ ನೋಡಿ ಹಿಂಗೆ ಕರಡಿ ಕೂದ್ಲು ಮಾರ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ಕೂದಲು ತಗೊಂಡ್ರೆ ನಾವು ಲಕ್ಷಾಧಿಪತಿಗಳಾಗ್ಬಿಡ್ತೀವಂತೆ, ನನಗೆ 100 ರೂಪಾಯಿ ಕೊಡಪ್ಪ. ಸೊ 100 ರೂಪಾಯಿ ಕೊಟ್ಟು ಒಂದ್ ಕರಡಿ ಕೂದಲು ತಗೊಂಡು ನಾವು ಲಕ್ಷಾಧಿಪತಿಗಳ ಆಗೋಂಗಿದ್ದಿದ್ರೆ ಅಷ್ಟೊಂದು ಕರಡಿ ಕೂದಲುಗಳು ಇಟ್ಕೊಂಡು ಅವನ್ ಯಾಕಪ್ಪ ಕೋಟ್ಯಾಧಿಪತಿ ಆಗ್ಲಿಲ್ಲ, ಬೀದಿಯಲ್ಲಿ ಹಾಕಿ ಮಾರ್ಕೊಂಡು ಅಳದಾಡ್ತಾ ಇದ್ದಾನೆ ಅಂತ ಮಗನನ್ನ ಕೇಳಿದಾಗ, ಸೊ ಮಗನಿಗೆ ಸತ್ಯದ ಅರಿವು ಆಯ್ತು. ಅಂದ್ರೆ ಇಲ್ಲಿ ಏನು ಈ ಒಂದು ಉದಾಹರಣೆಯ ಉದ್ದೇಶ ಅಂದ್ರೆ, ತಪ್ಪಾದ ಯೋಚನೆಗಳಿಂದ ಯಾರು ಏನ್ ಹೇಳ್ತಾರೋ ಅದನ್ನೆಲ್ಲ ಕೇಳೋದು. ನಮ್ಗೆ ಇದೆಲ್ಲ ಗೊತ್ತಿದೆ ಅಲ್ವಾ, ಶಾಸ್ತ್ರ, ವಾಸ್ತು, ಜ್ಯೋತಿಷ್ಯ, ಯಾರು ಏನ್ ಹೇಳಿದ್ರೆ ಇದನ್ನ ಹಾಕೊಂಡ್ರೆ ಹಂಗಾಗ್ಬಿಡುತ್ತೆ, ಅದನ್ನ ಹಾಕೊಂಡ್ರೆ ಹಿಂಗಾಗ್ಬಿಡುತ್ತೆ ಅನ್ನೋ ಒಂದು ಯೋಚನೆಗಳು. ಸೊ ಈ ತಪ್ಪಾದ ಯೋಚನೆಗಳಿಂದ ನಮ್ಗೆ ಜೀವನದಲ್ಲಿ ಸೋಲು ಉಂಟಾಗುತ್ತೆ, ನೋವು ಉಂಟಾಗುತ್ತೆ, ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಕಳ್ಕೊಳ್ತೀವಿ ಸ್ನೇಹಿತರೆ. ಸೊ ಅದಕ್ಕೆ ಯೋಚನೆಗಳು ಯಾವಾಗ್ಲೂ ಏನಾಗಿರ್ಬೇಕು, ಶುದ್ಧವಾದಂತ ಪಾಸಿಟಿವ್ ಯೋಚನೆಗಳೇ ಇರ್ಬೇಕು, ಕೆಟ್ಟದ್ದು ಇರಬಾರ್ದು. ಸೊ ಈಗ ನಮ್ಮ ಗುರುಗಳ ಜೀವನದಲ್ಲೇ ನಡೆದಂತ ಒಂದು ಘಟನೆಯನ್ನ ತಗೊಳ್ಳೋಣ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಇದು. ಸೊ ಗುರುಗಳಿಗೆ 2ನೇ ಮಹಾಯುದ್ಧ ಆದ್ಮೇಲೆ, ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಆರ್ಥಿಕವಾಗಿ ತುಂಬಾನೇ ತೊಂದರೆ ಬಂದ್ಬಿಡ್ತು ಗುರುಗಳಿಗೆ. ಸೊ ಆ ತೊಂದರೆ ಬಂದಾಗ ಗುರುಗಳು ಯೋಚನೆ ಮಾಡಿದ್ರಂತೆ, ತುಂಬಾ ಸಾಲಕ್ಕೆ ಸಿಕ್ಕಾಕೊಂಡ್ಬಿಟ್ರು. ಸೊ ಈ ಸಾಲ ಎಲ್ಲ ತೀರ್ಬಿಡ್ಬೇಕು, ನನ್ ಸಾಲ, ಅದೇ ಯೋಚನೆ ಅಂತೆ ಗುರುಗಳಿಗೆ, ನನ್ ಸಾಲ ತೀರ್ಬೇಕು, ನನ್ ಸಾಲ ತೀರ್ಬೇಕು, ನನ್ ಸಾಲ ತೀರ್ಬೇಕು ಅಂತ. ಸೊ ಯೋಚನೆ ಮಾಡಿ ಕೊನೆಗೆ ಸಾಲ ತೀರ್ಬಿಡ್ತು ಗುರುಗಳದು. 5 ರೂಪಾಯಿ ಮಾತ್ರ ಕೈಯಲ್ಲಿ ಉಳ್ಕೊಳ್ತು. ಮಿಕ್ಕಿದಂತ ಎಂಟೈರ್ ಪ್ರಾಪರ್ಟಿಯನ್ನ ಗುರುಗಳು ಏನ್ ಮಾಡ್ಕೊಂಡ್ರು, ಪೂರ್ತಿ ಆಸ್ತಿಯನ್ನ ಕಳ್ಕೊಂಡ್ಬಿಟ್ರು. ಬರೀ 5 ರೂಪಾಯಿ ಮಾತ್ರ ಗುರುಗಳ ಒಂದು ಕೈಯಲ್ಲಿ ಉಳ್ಕೋತು. ಸೊ ಇಲ್ಲಿ ಹೇಳ್ತಾರೆ ಸ್ವಾಮೀಜಿಯವರು, ಈ ಒಂದು ಯೋಚನೆಯಿಂದ ನನ್ನ ಜೀವನದಲ್ಲಿ ನಾನು ಪಾಠವನ್ನು ಕಲಿತೆ. ಸೊ ಯೋಚನೆ ಮಾಡುವಾಗ ಯಾವ ರೀತಿ ಯೋಚನೆ ಮಾಡ್ಬೇಕು ಅನ್ನೋದನ್ನೇ ಚಿಂತನೆಯನ್ನೇ ಮಾಡಿ ಸ್ವಾಮೀಜಿಯವರು ನಮ್ಗೆ ಕೊಟ್ಟಿರುವಂತ ಹಾರೈಕೆಗಳು, ನಮಗೆ ಕೊಟ್ಟಿರುವಂತ ಸಂಕಲ್ಪಗಳು, ನಮಗೆ ಕೊಟ್ಟಿರುವಂತ ಮಳೆ ಪ್ರಾರ್ಥನೆ, ಇವೆಲ್ಲಾನು ಸ್ವಾಮೀಜಿಯವರು ನೋಡಿ ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಅಂತ ಒಂದು ಯೋಚನೆಗಳನ್ನ ಮಾಡಿದ್ರೆ ಜೀವನದಲ್ಲಿ ಏನಾಗುತ್ತೆ, ಉನ್ನತ ಮಟ್ಟಕ್ಕೆ ಸೇರ್ಬೋದು. ಓಕೆ, ಇವಾಗ ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಮಾಡೋಣ ಅಂತ ಹೇಳ್ತಾರೆ ಗುರುಗಳು. ಸೊ ಇವಾಗ ಯೋಚನೆ ಮಾಡೋಣ, ಆದ್ರೆ ಯಾವ ರೀತಿ ಯೋಚನೆ ಮಾಡ್ಬೇಕು? ಸೊ ನಾವು ಯೋಚನೆ ಮಾಡೋವಾಗ ಆ ಒಂದು ಯೋಚನೆಗೆ ಹೇಳ್ತಾರೆ ಗುರುಗಳು, ಒಂದು ಸ್ಕೇಲ್ ಅನ್ನ ಫಿಕ್ಸ್ ಮಾಡ್ಕೋಬೇಡಿ. 3 ತಿಂಗಳ ಒಳಗಡೆ ನಾನೊಂದು ಕಾರ್ ತಗೊಂಡ್ಬಿಡ್ಬೇಕು, 6 ತಿಂಗಳ ಒಳಗಡೆ ಒಂದು ಬಂಗ್ಲಾ ತಗೊಂಡ್ಬಿಡ್ಬೇಕು ಅಂತ ಆ ಯೋಚನೆಗೆ ಏನ್ ಫಿಕ್ಸ್ ಮಾಡಬಾರ್ದು, ಸ್ಕೇಲ್ ಫಿಕ್ಸ್ ಮಾಡಬಾರ್ದು. ಈಗ ನನ್ನ ಮಂತ್ಲಿ ಇನ್ಕಮೇ 25,000 to 30,000 ಅಂತ ಇಟ್ಕೊಳ್ಳಿ. ಸೊ ಅಷ್ಟಿದ್ದಾಗ 3 ತಿಂಗಳಲ್ಲಿ ಒಂದು 4 ಕಾರ್ ನಾನು ತಗೊಳಕ್ ಆಗುತ್ತಾ? ಅಥವಾ 25,000, 30,000, 50,000 ನನ್ನ ಸ್ಯಾಲ್ರಿ ಇದ್ದಾಗ 6 months ಅಲ್ಲಿ ನಾನೊಂದು ಮನೆ ತಗೊಳಕ್ ಆಗುತ್ತಾ? ಸೊ ಆಗಲ್ಲ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನಿಮ್ಮ ಯೋಚನೆಗಳಿಗೆ ನೀವೇನ್ ಫಿಕ್ಸ್ ಮಾಡ್ಕೋಬೇಡಿ, ಒಂದು ಸ್ಕೇಲ್ ಅನ್ನ ಫಿಕ್ಸ್ ಮಾಡ್ಕೋಬೇಡಿ. ಅದು ಎಂತ ಮಹತ್ತರವಾದಂತ ಮಂತ್ರವಾಗಿದ್ದರೂ ಕೂಡ ಅದನ್ನ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಅದರಿಂದ ಏನ್ ಸಿಗುತ್ತೆ, ನಮ್ಗೆ ತೊಂದ್ರೆನೇ ಆಗುತ್ತೆ ಅಂತ ಗುರುಗಳು ಆಲ್ರೆಡಿ ಹೇಳಿದ್ದಾರೆ. ಇಲ್ಲಿ ಒಂದು ಉದಾಹರಣೆ ಹೇಳ್ತಾರೆ, ಯಾಕೆ ಈ ಒಂದು ಸ್ಕೇಲ್ ಫಿಕ್ಸ್ ಮಾಡ್ಕೋಬಾರ್ದು ಯೋಚನೆಗಳಿಗೆ ಅಂದಾಗ, ಹೆಣ್ಣು ಮಕ್ಕಳ ವಿವಾಹ. ಈಗ ಸುಮಾರು ಹೆಣ್ಮಕ್ಳಿಗೆ ವಿವಾಹ ತುಂಬಾ ತಡೆ ಆಗ್ತಾ ಇದೆ. ನಾವ್ ಅನ್ಕೊಳ್ತೀವಿ ಗಂಡಿನ ಸಂತಾನ ಕಡಿಮೆ ಆಯ್ತು, ಹೆಣ್ಣು ಮಕ್ಕಳು ಜಾಸ್ತಿ ಆಯ್ತಾ ಅಂತಂದ್ಬಿಟ್ಟು. ಅಲ್ಲ, ಗುರುಗಳು ಹೇಳ್ತಾರೆ, ಸೊ ಆ ಮಗು, ಆ ಹೆಣ್ಣು ಮಗಳ ಒಂದು ಆತ್ಮ ಯಾವ ರೀತಿಯಲ್ಲಿರುತ್ತೋ ಅದಕ್ಕೆ ಹೊಂದುವಂತ ಒಂದು ಆತ್ಮವನ್ನ ದೈವನೆಲೆ ಏನ್ ಮಾಡಿರುತ್ತೆ, ಜೋಡಣೆ ಮಾಡಿರುತ್ತೆ. ಈ ಹೆಣ್ಣು ಮಗುವಿನ ತಳಿ ಕೇಂದ್ರಕ್ಕೆ ತಕ್ಕಂಗೆ ಇನ್ನೊಂದು ತಳಿ ಕೇಂದ್ರ ಹೊಂದಿರುವಂತ ವ್ಯಕ್ತಿಯನ್ನು ಮಾಡಿರ್ತಾರೆ. ಆದ್ರೆ ಈ ಹುಡುಗಿ ಹೆಣ್ಮಕ್ಳು ಏನು ಇವಾಗ ಮಾಸ್ ಮೀಡಿಯಾ ನೋಡೋದು, ಏನೇನೋ ನೆನೆಸ್ಕೊಳ್ಳೋದು, ಫಿಲಮ್ಸ್ ನ ನೋಡೋದು, ನನ್ಗೆ ಬರೋ ಬಾಳ ಸಂಗಾತಿ ಈ ಲೆವೆಲ್ ಅಲ್ಲಿ ಇರ್ಬೇಕು, ಇಷ್ಟು ಓದಿ
ಆ ಆಕ್ಟರ್ ತರ ಇರ್ಬೇಕು. ಸೊ ಈ ತರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ತಳಿ ಕೇಂದ್ರ ಸೇರಕ್ಕೆ ಏನಾಗುತ್ತೆ, ತಡೆ ಆಗುತ್ತೆ. ಇದೆಲ್ಲ ಸೈಂಟಿಫಿಕ್ ಆಗಿ ಕೊಡುವಂತ ಒಂದು ಎಕ್ಸಾಂಪಲ್ಸ್ ಸ್ನೇಹಿತರೆ. ಸೊ ಅಂತ ಒಂದು ಯೋಚನೆಗಳು ನಾವು ಮಾಡಿದಾಗ ನಮಗೆ ಜೀವನದಲ್ಲಿ ಸಂಕಟಗಳಾಗುತ್ತೆ. ಓಕೆ, ಯೋಚನೆ ಮಾಡ್ಬೋದು, ಆದ್ರೆ ತಪ್ಪಿಲ್ಲ. ಆದ್ರೆ ಹೇಗೆ ಯೋಚನೆ ಮಾಡುವುದು ಅಂತ ಸ್ವಾಮೀಜಿಯವರು 4 ವಿಷಯಗಳ ಕಡೆ ಗಮನ ಹರಿಸಿ. ನೀವು ಯೋಚನೆ ಮಾಡುವಾಗ 4 ವಿಷಯಗಳ ಕಡೆ ಗಮನ ಹರಿಸಿ. ಏನಪ್ಪಾ 4 ವಿಷಯ? ಯೋಚಿಸಕ್ಕೆ ಮುಂಚೆನೆ ಅವಶ್ಯಕತೆ, ಅಳತೆ, ಗುಣಮಟ್ಟ, ಕಾಲ, ಇದು 4 ಗಮನದಲ್ಲಿಟ್ಕೊಂಡು ಯೋಚನೆ ಮಾಡಿ. ಇದು ಆಲ್ರೆಡಿ ನಮ್ಗೆ ಗೊತ್ತು, ಅದು ಬೇಡ. ಎರಡನೇದು ಹೇಳ್ತಾರೆ, ನೀವು ಈ ಒಂದು ಯೋಚನೆಯನ್ನ ಕಾರ್ಯರೂಪಕ್ಕೆ ತರೋವಾಗ ನನಗಾಗಲಿ ಇತರಿಗಾಗಲಿ ಬೇರೆಯವ್ರಿಗಾಗಲಿ ನನಗಾಗಲಿ ಇಂದಾಗಲಿ ನಾಳೆ ಆಗಲಿ ಯಾವ ದೇಹಕ್ಕಾಗಲಿ ಮನಸ್ಸಿಗಾಗಲಿ ಏನಾಗ್ಬಾರ್ದು, ನೋವು ಆಗ್ಬಾರ್ದು. ಏನ್ ಹೇಳ್ತಾರೆ, ಪರಿಣಾಮವನ್ನು ಅರಿತು ಯೋಚನೆ ಮಾಡಿ. ಸೊ ನಿಮ್ಮ ಯೋಚನೆ ಕಾರ್ಯರೂಪಕ್ಕೆ ಬಂದ್ರೆ ಅದರಿಂದ ಬರುವಂತ ಪರಿಣಾಮವನ್ನು ಅರಿತು ನೀವು ಯೋಚನೆ ಮಾಡ್ಬೇಕು. ಸೊ 4ನೇದು ಹೇಳ್ತಾರೆ, ಏನ್ ಯೋಚನೆ ಮಾಡ್ತೀರೋ ಆ ಯೋಚನೆಯಲ್ಲಿ ನೀವು ಸ್ಥಿರವಾಗಿರ್ಬೇಕು. ಇವತ್ತೊಂದು ಯೋಚನೆ ಮಾಡೋದು, ನಾಳೆ ಒಂದು ಯೋಚನೆ ಮಾಡೋದು, ಇನ್ 3 ತಿಂಗಳಿಗೆ ಒಂದು ಯೋಚನೆ ಮಾಡೋದು ಮಾಡಬಾರ್ದು. ಒಂದ್ಸಾರಿ ಯೋಚನೆ ಮಾಡ್ಬಿಟ್ರೆ ಅದ್ರಲ್ಲೇ ಸ್ಟಿಕ್ ಆನ್ ಆಗ್ಬಿಡ್ಬೇಕು. ಯೋಚನೆ ಮಾಡಿ. ಸೊ ಆ ಒಂದು ಯೋಚನೆ ಮಾಡಿದಾಗ ಅದು ಖಂಡಿತ ಕಾರ್ಯ. ಯಾವ ರೀತಿ ಯೋಚನೆ ಮಾಡ್ಬೇಕು ಅಂತಾನು ಹೇಳಿದ್ರು. ಸೊ ಯು ಕ್ಯಾನ್ ಥಿಂಕ್, ವೈಲ್ ಥಿಂಕಿಂಗ್ ಯು ಶುಡ್ ಅನಲೈಸ್ ದ 4 ಫ್ಯಾಕ್ಟರ್ಸ್. ಆ 4 ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಸರಿ ಆಯ್ತು, ನೀವು ಹೇಳ್ದಂಗೆ ಯೋಚನೆ ಮಾಡಿದ್ದೀನಿ, ಎಲ್ಲ ಓಕೆ. ಸೊ ಇವಾಗ ನಾನು ಯೋಚನೆ ಮಾಡಿದ್ದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅಂದಾಗ ಸ್ವಾಮೀಜಿಯವರು ಇಲ್ಲಿ ವೈಜ್ಞಾನಿಕ ರೀತಿಯಾದಂತ ಒಂದು ವಿವರಣೆ ಕೊಡ್ತಾರೆ. ಅದೇ ಅಲೆ ತತ್ವ. ನಮ್ಗೆ ಶುಭ ಹಾರೈಕೆಯಲ್ಲಿ ಹೇಳಿದ್ದಾರೆ, ಅಲೆ ತತ್ವ, ಕಾಂತ ಶಕ್ತಿ. ಸೊ ಈ ಕಾಂತ ಶಕ್ತಿ ಅನ್ನೋದು ಡಿಸ್ಕಸ್ ಮಾಡೋಕೆ ಮುಂಚೆ ಇಲ್ಲಿ ಒಂದು ವಿಷಯ ಹೇಳ್ತೀನಿ. ಗಾಂಧೀಜಿಯವರು ಹೇಳ್ತಾರೆ, ಹೇಳಲು ಸಾಧ್ಯವಾಗದ ಒಂದು ಅದ್ಭುತ ಶಕ್ತಿ ಇದೆ, ಅದನ್ನು ನಾನು ನೋಡ್ಲಿಲ್ಲ, ಆದ್ರೆ ನಾನು ಅದನ್ನು ಅನುಭವಿಸಿದ್ದೇನೆ. ಗ್ರಹಾಂ ಬೆಲ್ ಹೇಳ್ತಾರೆ, ಈ ಶಕ್ತಿ ಯಾವುದು ಅಂತ ನನ್ನಿಂದ ಹೇಳಲು ಸಾಧ್ಯವಿಲ್ಲ, ಆದರೆ ಒಂದು ಅದ್ಭುತ ಶಕ್ತಿ ಇದೆ ಅನ್ನೋದು ಮಾತ್ರ ಖಂಡಿತ ಇದೆ ಅಂತ ಹೇಳ್ತಾರೆ ಅವರು. ಸೊ ಆ ಒಂದು ಅದ್ಭುತ ಶಕ್ತಿಯನ್ನೇ ಗುರುಗಳು ವಿಶ್ವಕಾಂತ ಶಕ್ತಿ, ಕಾಂತ ಶಕ್ತಿ ಅಂದ್ರು. ಆ ಕಾಂತ ಶಕ್ತಿ ಜೀವಿಯಲ್ಲಿದ್ರೆ ಜೀವಕಾಂತ ಶಕ್ತಿ, ವಿಶ್ವದಲ್ಲಿದ್ರೆ ವಿಶ್ವಕಾಂತ ಶಕ್ತಿ. ಇದನ್ನ ನಮ್ಮ ಹಿರಿಯರು ಯಾವಾಗ್ಲೂ ಅದನ್ನ ಅವ್ರು ಅರ್ಥಕೊಂಡ್ರು, ಅನುಭವಿಸಿದ್ರು. ಆದ್ರೆ ಅದನ್ನ ಹೇಳಲಿಕ್ಕೆ ಅವ್ರಿಗೆ ಸಾಧ್ಯವಾಗ್ಲಿಲ್ಲ. ಯಾಕೆ ಸಾಧ್ಯವಾಗ್ಲಿಲ್ಲ ಅಂದ್ರೆ, ಒಂದು ವಿಜ್ಞಾನ ಮುಂದುವರಿಲಿಲ್ಲ, ಎರಡನೇದು ಜನಗಳಲ್ಲಿ ಅರಿವು ಬೆಳಿಲಿಲ್ಲ. ಆದ್ರೆ ಇವತ್ತು ಜನಗಳಲ್ಲಿ ಅರಿವು ಬೆಳೆದಿದೆ, ವಿಜ್ಞಾನ ಮುಂದುವರಿದಿದೆ. ವಿದ್ಯುತ್ ಶಕ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಈ ಒಂದು ಕಾಂತ ಶಕ್ತಿಯನ್ನು ನಮ್ಮ ಗುರುಗಳು ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾರೆ. ಅಂತ ಅದ್ಭುತವಾದ ಶಕ್ತಿನೇ ಕಾಂತ ಶಕ್ತಿ. ಸೊ ಅದನ್ನೇ, ಆ ಶಕ್ತಿ ನಮ್ಮಲ್ಲೂ ಇದೆ, ನಮ್ಮ ಸುತ್ತಲೂ ಇದೆ. ಅದನ್ನೇ ಆಂಗ್ಲ ಭಾಷೆಯಲ್ಲಿ ಹಾರ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಈಗ ಈ ಒಂದು ಹಾರ ಅಥವಾ ನನ್ನಲ್ಲಿರುವಂತ ಕಾಂತ ಶಕ್ತಿ ಎಷ್ಟು ದೂರ ಹರಡುತ್ತೋ ಅದನ್ನೇ ಹಾರ ಅಂತ ಹೇಳ್ತೀವಿ. ಸೊ ಅದನ್ನ ಇವಾಗ ಫೋಟೋಗ್ರಫಿ ತೆಗೆದು ಕೂಡ ನಾವು ನೋಡ್ಬೋದು, ನನ್ನ ದೇಹದಿಂದ ಎಷ್ಟು ದೂರದವರೆಗೂ ಅದು ಇದೆ ಅಂತ ಅಂದ್ಬಿಟ್ಟು. ಸೊ ಮಹಾನ್ಗಳಿಗಾದ್ರೆ ಕಿಲೋಮೀಟರ್ಗಳ ಲೆಕ್ಕದಲ್ಲಿ ಇರುತ್ತೆ. ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗಾದ್ರೆ ಅದು 2 ಅಡಿ 3 ಅಡಿ 4 ಅಡಿಗಳಲ್ಲಿ ಇರುತ್ತೆ. ಸೊ ಕಾಂತ ಶಕ್ತಿ ಅನ್ನೋದು ಸಾಮಾನ್ಯವಾದಂತ ವಿಷಯ ಅಲ್ಲ ಸ್ನೇಹಿತರೆ. ಸೊ ನನ್ನಲ್ಲಿರುವಂತ ಕಾಂತ ಶಕ್ತಿ ನನ್ನ ಗುಣಗಾಣವನ್ನು, ನಾನು ಎಂತೋಳು ಅಂತ ತೋರಿಸುವಂತ ಒಂದು ಕನ್ನಡಿ ಆ ಕಾಂತ ಶಕ್ತಿ ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಸೊ ನಾನು ಎಂತೋಳು ಅಂತ ಪ್ರತಿಬಿಂಬಿಸುವಂತ ಒಂದು ಕನ್ನಡಿನೇ ಆ ಒಂದು ಕಾಂತ ಶಕ್ತಿ. ಸೊ ಈ ಕಾಂತದ ಬಗ್ಗೆ, ವಿಶ್ವಕಾಂತದ ಬಗ್ಗೆ ನಮ್ಗೆ ಬೇಕಾದಷ್ಟು ವಿಷಯ ಗೊತ್ತಿದೆ. ಸೊ ಇವಾಗ ಈ ಕಾಂತ ಶಕ್ತಿಯ ಮುಖಾಂತರ ನಾನು ಅನ್ಕೊಂಡಂತ ವಿಷಯ ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ. ಸೊ ನಾನು ಏನ್ ಅನ್ಕೊಳ್ತೀನೋ ಅದು ವಿಶ್ವಕಾಂತಕ್ಕೆ ತಲುಪುತ್ತೆ. ವಿಶ್ವಕಾಂತಕ್ಕೆ ತಲುಪಿ ಅದಕ್ಕೆ 5 ಅಲೆಯ 5 ತತ್ವವಾದಂತ ಘರ್ಷಣೆ, ಪ್ರತಿಫಲನ, ಚೆದುರುವಿಕೆ, ತೂರಿ ಹೋಗುವಿಕೆ,
ಪರಸ್ಪರ ಸ್ಪಂದನ, ಕ್ಲಾಶ್, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಪೆನೆಟ್ರೇಷನ್, ಇಂಟರಾಕ್ಷನ್. ಸೊ ಈ 5 ಕ್ರಿಯೆಗಳು ನನ್ನ ಕಾಂತಶಕ್ತಿ ವಿಶ್ವಕಾಂತಶಕ್ತಿ ಎರಡರ ಮಧ್ಯೆ ನಡೆದು ನನ್ನ ಯೋಚನೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ವೈಜ್ಞಾನಿಕ ರೀತಿಯಾದಂತ ಒಂದು ವಿವರಣೆಯನ್ನು ಗುರುಗಳು ಕೊಡ್ತಾರೆ ಸ್ನೇಹಿತರೆ. ಸೊ ವಿಶ್ವಕಾಂತದಲ್ಲಿ ಘರ್ಷಣೆ ಆಗುತ್ತೆ, ವಿಶ್ವಕಾಂತ ಅದನ್ನ ಪಡ್ಕೊಳ್ಳುತ್ತೆ, ರಿಸೀವ್ ಮಾಡ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರುತ್ತೆ. ಸೊ ನಾನು ಅನ್ಕೊಂಡಿದ್ದನ್ನ ಸಣ್ಣ ಅರಿವು ದೊಡ್ಡ ಅರಿವಿಗೆ ತಿಳಿಸುತ್ತೆ, ದೊಡ್ಡ ಅರಿವು ಅದನ್ನ ರಿಸೀವ್ ಮಾಡ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರುತ್ತೆ. ಸೊ ಇವಾಗ ಈ 3 ಕಾರ್ಯಗಳನ್ನ ನಡಿಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಈಗ ಕಥೆಗಳಲ್ಲಿ ಪುರಾಣಗಳಲ್ಲಿ ಕೇಳಿದೀವಿ, ಅವ್ರಿಗೆ ದೇವ್ರು ಏನು ಪ್ರತ್ಯಕ್ಷ ಆದ, ಇವ್ರಿಗೆ ದೇವ್ರು ಪ್ರತ್ಯಕ್ಷ ಆದ, ಋಷಿಮುನಿಗಳು ಹಿಂಗೆಲ್ಲಾ ಮಾಡಿದ್ರು ಅಂತ. ಸುಮ್ನೆ ಆಗ್ಬಿಡ್ತಾ? ಇಲ್ಲ, ಕಾಡಿಗೋದ್ರು, ಎಲ್ಲಾ ಬಿಟ್ಟೋದ್ರು, ಬಿಸಿಲು ಮಳೆ ಗಾಳಿ ಏನೋ ನೋಡ್ದೆ ತಪಸ್ಸು ಆದ್ರು, ಕಠಿಣವಾದ ತಪಸ್ಸು ಮಾಡಿದ್ರು. ಆದ್ರೆ ನಮಗೂ ಅಷ್ಟು ರಿಸ್ಕ್ ಇಲ್ಲ. ಸ್ವಾಮೀಜಿಯವರು ಸ್ವಲ್ಪ ಟಿಪ್ಸ್ ಕೊಡ್ತಾರೆ. ಏನಪ್ಪಾ? ಸೊ ನನ್ನ ಒಂದು ಕಾಂತಶಕ್ತಿಯನ್ನ ನಾನು ಗುಣಮಟ್ಟ, ಆ ಕಾಂತಶಕ್ತಿಯ ಗುಣಮಟ್ಟವನ್ನ ಹೆಚ್ಚಿಸ್ಕೊಂಡ್ರೆ ಅದು ಬೇಗ ಹೋಗಿ ಯಾರನ್ನ ತಲುಪುತ್ತೆ? ವಿಶ್ವಕಾಂತ ಶಕ್ತಿಯನ್ನ ತಲುಪುತ್ತೆ. ಅದನ್ನೇ ಆತ್ಮ ಪರಮಾತ್ಮ ಅಂತ ಹೇಳ್ತಾರೆ. ನನ್ನ ಆತ್ಮ ಪರಿಶುದ್ಧವಾಗಿದ್ದಾಗ ಅದು ಪರಮಾತ್ಮನನ್ನು ಹೋಗಿ ಸೇರ್ಕೊಳ್ಳುತ್ತೆ ಅಂತ ನಮ್ಗೆ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ. ಆತ್ಮನೇ ಕಾಂತ, ಜೀವಕಾಂತ, ಪರಮಾತ್ಮನೇ ವಿಶ್ವಕಾಂತ. ಸೊ ಇವಾಗ ಅದಕ್ಕೆ ಗುರುಗಳು ಅಲ್ಲಲ್ಲಿ ಕೊಟ್ಟಿರುವಂತ ಸ್ವಲ್ಪ ವಿಷಯಗಳನ್ನ ನಾನು ನಿಮ್ಗೆ ಪಾಯಿಂಟ್ಸ್ ರೂಪದಲ್ಲಿ ಕೊಡ್ತೀನಿ. ಸೊ ಏನು ಆ ಒಂದು ವಿಷಯಗಳು? ಮೊದಲನೇದು ಏನಪ್ಪಾ ಅಂತಂದಾಗ, ನಮ್ಮ ಇಷ್ಟವನ್ನು ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೀನೋ ಅದನ್ನ ಸತತವಾಗಿ ಮತ್ತೆ 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 ಏನ್ ಮಾಡ್ತಾ ಇರ್ಬೇಕು? ಯೋಚನೆ ಮಾಡ್ತಾನೇ ಇರ್ಬೇಕು, ನೆನೆಸ್ಕೊಳ್ತಾನೇ ಇರ್ಬೇಕು. ಸೊ ಅವಾಗ ನಾವು ನೆನೆದು ಅದಕ್ಕೆ ಮಂತ್ರಗಳನ್ನ 108 ಸಾರಿ 1008 ಸಾರಿ ಅಂತ ಹೇಳೋದು, ಉಚ್ಚಾರಣೆ ಮಾಡೋದು. ಯಾವಾಗ ಹೇಳ್ತಾನೆ ಇರ್ತೀನೋ, ಯಾವ ವಿಷಯಕ್ಕೆ ಆ ಒಂದು ಕಾಂತಶಕ್ತಿಯಲ್ಲಿ ಯಾವ ವಿಷಯ ಜಾಸ್ತಿ ಒಂದು ಅಚ್ಚೊತ್ತು ಆಗಿರುತ್ತೋ ಅದು ಬೇಗ ವಿಶ್ವಕಾಂತವನ್ನ ಏನ್ ಮಾಡುತ್ತೆ? ತಲುಪುತ್ತೆ. ಅಂದ್ರೆ ಈ ಒಂದು ಕಾಂತದ ರೂಪದಲ್ಲಿ ಹೋಗಿ ವಿಶ್ವಕಾಂತದಲ್ಲಿ ಘರ್ಷಣೆ ಆದಾಗ ಅದರಲ್ಲಿ ಯಾವ ವಿಷಯ ಸ್ಟ್ರಾಂಗ್ ಆಗಿರುತ್ತೋ ಅದನ್ನ ವಿಶ್ವಕಾಂತ ಬೇಗ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಒಂದು ಉದಾಹರಣೆ, ಈಗ ಟೀನೋ ಕಾಫಿನೋ ಕುಡಿತೀವಿ ಅಂತ ಇಟ್ಕೊಳ್ಳಿ. ಹಾಲು, ನೀರು, ಟೀ ಪೌಡರು, ಸಕ್ಕರೆ ಇಷ್ಟು ಹಾಕಿರ್ತೀವಿ. ಸೊ ಕುಡಿದಾಗ ಅದ್ರಲ್ಲಿ ಯಾವ್ದು ಜಾಸ್ತಿ ಇದೆ ಅಂತ ನಮ್ಗೆ ತಕ್ಷಣ ಗೊತ್ತಾಗುತ್ತೆ. ನೋಡಿ, ಏನಪ್ಪಾ ಇಷ್ಟೊಂದು ಸಕ್ಕರೆ ಸುರಿದಿದ್ಯಾ ಅಂತ ಕೇಳ್ತೀವಿ. ಸೊ ಇನ್ನೊಂದ್ಸರಿ ಕುಡ್ದಾಗ ಏನ್ ಬರೀ ಹಾಲೇ ಇದೆ ಅಂದ್ರೆ ಯಾವ್ದು ಜಾಸ್ತಿ, ಆ ಫ್ಲೇವರ್ ಯಾವ್ದು ಜಾಸ್ತಿ ಇದೆಯೋ ಅದು ನಮ್ಗೆ ಬೇಗ ತಲುಪುತ್ತೆ. ಅದೇ ರೀತಿ ನೀವು ಮತ್ತೆ 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 ನೆನೆಸಿದಾಗ ವಿಶ್ವಕಾಂತ ಅದನ್ನ ಬೇಗ ಕ್ಯಾಚ್ ಮಾಡುತ್ತೆ. ಸೊ ಎರಡನೇದು ಏನಪ್ಪಾ ಅಂತಂದಾಗ, ಈ ಒಂದು ವಿಶ್ವ ಯಾಗ ಬೇಗ ಕ್ಯಾಚ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಡಾರ್ವಿನ್ ಥಿಯರಿ ಎಲ್ಲರಿಗೂ ಗೊತ್ತು, ಮಂಗನಿಂದ ಮಾನವ. ಸೊ ಅವರು ರಿಸರ್ಚ್ ಮಾಡಿ ಮಂಗನ ಜೊತೆಲಿ ಎಷ್ಟೋ ವರ್ಷಗಳು ಕಳೆದ್ರು, ರಾತ್ರಿ ಹಗಲು ಅಂದೆ ನಿದ್ದೆ ಏನೂ ಇಲ್ದೆ ಮಂಗನ ಜೊತೆಲೇ ಇದ್ಬಿಟ್ರು. ಸೊ ಮಂಗನ ಜೊತೆಲೆ ಇದ್ದು ರಿಸರ್ಚ್ ಮಾಡಿ ಲಾಸ್ಟ್ ಅಲ್ಲಿ ಅವ್ರು ಫೈನಲ್ ರಿಸಲ್ಟ್ ಕೊಟ್ರು. ಏನಂತ? ಮಂಗನಿಂದ ಮಾನವ. ಅವಾಗ ಸಮಾಜ ಹೇಳ್ತು, ಅದನ್ನ ನೀನು ಹೇಳೋದು ಬೇಕಾಗಿಲ್ಲ, ನಿನ್ನ ನೋಡಿದ್ರೇನೆ ಏನಾಗುತ್ತೆ? ಗೊತ್ತಾಗುತ್ತೆ. ಯಾಕಂದ್ರೆ ಮಂಗನ ಜೊತೆಲಿ ಇದ್ದು ಅವರು ಏನಾಗ್ಬಿಟ್ರು? ಮಂಗನ ರೀತಿಯಲ್ಲಿ ಬದಲಾವಣೆ ಆಗ್ಬಿಟ್ರು. ಇದೇ ತರ ರಾಮಕೃಷ್ಣ ಹೇಳ್ತಾರೆ. ಅವರು ತುಂಬಾ ಕಷ್ಟಪಟ್ಟು ದೈವದ ಒಂದು ಪ್ರದರ್ಶನ ಪಡೆದ್ರು, ದೈವದ ಒಂದು ಅನುಭವ ಪಡೆದ್ರು. ತುಂಬಾ ಅದೃಷ್ಟವಂತರು. ಗುರುಗಳು ನಮ್ಗೆ ಬಾಳೆಹಣ್ಣು ಸಿಪ್ಪೆ ಸುಲಿದು ಹಣ್ಣನ್ನು ಕೊಟ್ಬಿಟ್ರು ತಿನ್ನಿ ಅಂತ. ಆದ್ರೆ ರಾಮಕೃಷ್ಣರಿಗೆ ಅಂತ ಗುರುಗಳು ಸಿಗ್ಲಿಲ್ಲ. ಅವರು ದೈವತ್ವವನ್ನ ತಿಳ್ಕೊಳ್ಬೇಕು ಅಂತ ರಾಮನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅವರೇ ಹನುಮಂತರ ವೇಷ ಹಾಕೊಳ್ಳೋದು, ಹನುಮಂತರ ಇಲ್ಲಿಂದ ಅಲ್ಲಿಗೆ ಹಾರೋದು, ಅಲ್ಲಿಂದ ಇಲ್ಲಿಗೆ ಹಾರೋದು, ಮಂಗನ ಒಂದು ಚೇಷ್ಟೆಗಳನ್ನ ಮಾಡೋದು. ಅವಾಗ್ಲಾದ್ರೂ ರಾಮನ ಒಂದು ಒಲವು ನನಗೆ ಸಿಗುತ್ತಾ ಎನ್ನುವ ಭಾವನೆಯಿಂದ ನಾನು ಹನುಮಂತರ ಎಲ್ಲಾ ಮಾಡ್ದೆ, ನಾಟಕ ಮಾಡ್ದೆ, ನಡ್ಕೊಂಡೆ, ವೇಷ ಹಾಕದೆ, ಇಲ್ಲಿಂದ ಎಲ್ಲಾ ಮಾಡ್ದೆ. ಅವಾಗ ನಾನು ಯಾವಾಗ ಹನುಮಾನ ಆಗಿದ್ದೀನಿ ಅನ್ಕೊಂಡು ಅವಾಗ ಬಾಲ ಬೆಳಿತೇನೋ ಅನ್ನೋ ಭಾವನೆ ಯಾರಿಗೆ ಬಂತು? ನನಗೆ ಬಂತು ಅಂತ ರಾಮಕೃಷ್ಣರು ಒಂದ್ ಕಡೆ ಹೇಳ್ತಾರೆ ಸ್ನೇಹಿತರೆ. ಅದರಿಂದ ನಾವು ಅನ್ಕೊಂಡಿದ್ದನ್ನ ಕಂಟಿನ್ಯೂ ನೆನೆಸ್ತಾನೆ ಇರೋಣ. ಎರಡನೇ ಪಾಯಿಂಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಒಂದ್ ಸ್ವಲ್ಪ ಜನ ನೆನ್ಸ್ಕೊಳ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. 90 ಟೈಮ್ಸ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, 10 ಟೈಮ್ಸ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಯಾರೋ ಒಬ್ರು ಇರ್ತಾರಲ್ಲ ಪಕ್ಕದಲ್ಲಿ, ಅವ್ರು ಹೇಳ್ತಾರೆ, ಓ ನೀನ್ ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ, ನೀನ್ ಯೋಚನೆ ಮಾಡಿದ್ರೆ ಅದಾಗುತ್ತಾ. ಅಷ್ಟೊತ್ತು ಪಾಸಿಟಿವ್ ಆಗಿರ್ತೀವಿ. ಯಾರೋ ಒಬ್ರು ಹಿಂಗ್ ಅಂದಾಗ, ಹೌದಾ ನನ್ಗ ಆ ಕೆಪಾಸಿಟಿ ಇಲ್ವಾ, ನನ್ಗ ಆ ಶಕ್ತಿ ಇಲ್ವಾ, ನನ್ ಕೈಲಿ ಆಗಲ್ವಾ ಅಂತ ನೀವು 10 ಟೈಮ್ಸ್ ನೆಗೆಟಿವ್ ಆಗ್ಬಿಟ್ರಿ ಅಂದ್ರೆ ಕೂಡ ಆ ಯೋಚನೆ ಕಾರ್ಯರೂಪಕ್ಕೆ ಬರಕ್ಕೆ ತಡೆ ಆಗುತ್ತೆ. ಯಾಕೆ ಅಂದ್ರೆ ಇವಾಗಿರುವಂತ ವಿಶ್ವ ಸಮಾಜದಲ್ಲಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇದೆ.
ಸೊ ಯಾವಾಗ ನಾವು 90 ಟೈಮ್ಸ್ ಪಾಸಿಟಿವ್ ಹಾಕಿದ್ರು ಕೂಡ 10 ಟೈಮ್ಸ್ ಹಾಕಿರೋ ನೆಗೆಟಿವ್ ಥಾಟ್ಸ್ಗೆ ಪವರು ಜಾಸ್ತಿ. ಸೊ ಪ್ಲೀಸ್ ಅದಕ್ಕೆ ಅಪ್ಪಿ ತಪ್ಪಿ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಆಗುತ್ತೆ, ದೈವ ನೆಲೆ ಕೊಡುತ್ತೆ, ದೈವ ನೆಲೆ ನನಗೆ ಶಕ್ತಿ ಕೊಡುತ್ತೆ ಅನ್ನೋದನ್ನೇ ಜಾಸ್ತಿ ಯೋಚನೆ ಮಾಡಿ. ಮೂರನೇದು ಏನಪ್ಪಾ ಅಂದ್ರೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ನಮ್ಗೆ. ಆದ್ರೆ ನಮ್ ಹಿರಿಯರು ನೋಡಿ ತುಂಬಾ ಜಾಣರು, ಬುದ್ಧಿವಂತರು. ಅವ್ರು ಹೇಳಿದ್ದಾರೆ, ಏನಾದ್ರೂ ಹರಕೆ ಮಾಡ್ಕೊಂಡ್ರೆ ಅದನ್ನ ಯಾರ ಹತ್ರನೂ ಏನ್ ಮಾಡ್ಕೋಬಾರ್ದು, ಶೇರ್ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಅಷ್ಟ್ ಮಾತ್ರನೇ ನಮ್ಗೆ ಗೊತ್ತು. ಆದ್ರೆ ಸೈಂಟಿಫಿಕ್ ಆಗಿ ಹೇಳ್ತಾರೆ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂದಾಗ, ಸೊ ನಾವ್ ಅನ್ಕೊಂಡ್ರೆ ಅವ್ರು ಹೇಳ್ತಾರೆ ಓಕೆ ಮಾಡು ಅಂದ್ರೆ ಪರವಾಗಿಲ್ಲ. ಆದ್ರೆ ಆತರ ಜನ ಈಗ ಇದಾರ ಸ್ನೇಹಿತರೆ, ಏನ್ ಹೇಳ್ತಾರೆ, ಓ ನೀನ್ ಅನ್ಕೊಂಡ್ಬಿಟ್ಟ ಅದಾಗ್ಬಿಡುತ್ತಾ, ನಿಂಗೆ ಶಕ್ತಿ ಇದೆಯಾ, ಆಗೋದನ್ನ ಯೋಚನೆ ಮಾಡು, ಆಗದಿದ್ದನ್ನೆಲ್ಲ ಯೋಚನೆ ಮಾಡ್ಬೇಡ ಅನ್ನೋ ಒಂದು ನೆಗೆಟಿವ್ ಥಾಟ್ ನಮ್ಗೆ ಹಾಕ್ಬಿಡ್ತಾರೆ. ಸೊ ಇಫ್ ಯು ವಾಂಟ್ ಟು ಶೇರ್ ವಿತ್ ಪಾಸಿಟಿವ್ ಪೀಪಲ್ಸ್, ಡೋಂಟ್ ವಿತ್ ನೆಗೆಟಿವ್ ಪೀಪಲ್ಸ್. ಸೊ ಭಾರತೀಯರು ಹೇಳ್ತಾರೆ, ನಾನು ಏನ್ ಮಾಡ್ಬೇಕು ಎನ್ನುವುದು ನನ್ನ ಒಂದು ಚಿಂತನೆ, ಬೇರೆಯವರು ಏನ್ ಹೇಳುತ್ತಾರೆ ಅಂತ ಅಲ್ಲ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ. ಸೊ ನೆಕ್ಸ್ಟ್ 4ನೇದು ಏನಪ್ಪಾ ಅಂದ್ರೆ ತುಂಬಾ ಆಳವಾದಂತ ವಿಷಯ, ಹೇಳೋದು ಸುಲಭ, ತಗೊಳ್ಳೋದು ಕಷ್ಟ. ಸೊ ಕೃತಜ್ಞತೆ ಭಾವನೆ ನಮ್ಗೆ ಕರ್ಮಯೋಗದಲ್ಲಿ ಗುರುಗಳು ಕೊಟ್ಬಿಟ್ಟಿದ್ದಾರೆ, ಕೃತಜ್ಞತೆಯಿಂದ ಇರಬೇಕು. ಸೊ ಕೃತಜ್ಞತೆಗೂ ನಾನು ಅನ್ಕೊಂಡಿದ್ದು ಕಾರ್ಯರೂಪಕ್ಕೆ ಬರೋಕ್ಕೂ ಏನ್ ಸಂಬಂಧ ಅಂತ ನೀವು ಅನ್ಕೊಳ್ಬೋದು. ಸೊ ಯಾವ ಒಂದು ಆತ್ಮ ಇದುವರೆಗೂ ಪಡೆದಿದ್ದಂತ ಎಲ್ಲದಕ್ಕೂ ಕೃತಜ್ಞತೆ ಭಾವನೆಯಿಂದ ಇರುತ್ತೋ ಅಂತ ಒಂದು ಆತ್ಮನೇ ಮತ್ತೆ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಅಂದ್ರೆ ಇಲ್ಲಿ ಆತ್ಮ ಅಂದ್ರೆ ಏನು ಇಲ್ಲ, ಕಾಂತಶಕ್ತಿ. ಸೊ ನಾನು ಕೃತಜ್ಞತೆಯಿಂದ ಇದ್ದಾಗ ಮಾತ್ರನೇ ಮತ್ತೆ ನಾನು ಬೇರೆದನ್ನ ಪಡಿಲಿಕ್ಕೆ ನನಗೆ ಅರ್ಹತೆ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಕೃತಜ್ಞತೆ ಅಂದ್ರೆ ಕೊನೆ ನಾಲ್ಗೆಯಲ್ಲಿ ಥ್ಯಾಂಕ್ಸ್ ಅಂತ ಹೇಳೋದಲ್ಲ ಸ್ನೇಹಿತರೆ. ಆ ಕೃತಜ್ಞತೆ ಭಾವನೆ ನನ್ನ ದೇಹದಲ್ಲಿರುವಂತ ನರನಾಡಿಗಳಲ್ಲಿ, ಜೀವ ಒಂದು ಕೋಶದಲ್ಲೂ ಏನಾಗ್ಬೇಕು, ಆ ಕೃತಜ್ಞತೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಮೂಡಿ ಬರಬೇಕು. 5ನೇ ಒಂದು ಹೇಳ್ತೀನಿ, ಕಾಂತ. ಸೊ ಈ ಒಂದು ಕಾಂತ ವಿಶ್ವಕಾಂತದೊಂದಿಗೆ ಘರ್ಷಣೆ ಆಗ್ಬೇಕು ಅಂದ್ರೆ ನನ್ನಿಂದ ಹೊರಬೀಳುವಂತ ಕಾಂತ ಶುದ್ಧವಾಗಿರ್ಬೇಕು. ಆಗ್ಲೇ ಮಾತ್ರನೇ ಶುದ್ಧವಾದಂತ ಪರಿಪೂರ್ಣತೆಯನ್ನು ಹೊಂದಿದಂತ ಕಾಂತಶಕ್ತಿ ವಿಶ್ವಕಾಂತ ಶಕ್ತಿಯಲ್ಲಿ ಘರ್ಷಣೆ ಆದಾಗ ಆ ಅಲೆಯ 5 ಕ್ರಿಯೆಗಳನ್ನು ನಡೆದು ಅದು ಕಾರ್ಯರೂಪಕ್ಕೆ ಬರ್ಲಿಕ್ಕೆ ಸಾಧ್ಯ. ಸೊ ಈ ಕಾಂತಶಕ್ತಿ ಶುದ್ಧವಾಗ್ಬೇಕಂದ್ರೆ ಅಂತರಂಗ ಪರೀಕ್ಷೆ ಮಾಡ್ಬೇಕು, ಧ್ಯಾನ ಅಂತ ಹೆಚ್ಚಿಗೆ ಧ್ಯಾನವನ್ನ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಭಾರತೀಯರು, ಆಚರಿಸಲು ಧ್ಯಾನ, ನನ್ನ ಮನಸ್ಸೇ ಧ್ಯಾನ ಆಚರಿಸು, ಬಯಸಿದ್ದೆಲ್ಲವೂ ನೀ ಪಡೆಯುವೆ ಈ ವಿಶ್ವದಲ್ಲಿ. ಸೊ ಧ್ಯಾನ ಮಾಡಿ 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 ನಮ್ಮ ಒಂದು ಆತ್ಮನ, ನಮ್ಮ ಒಂದು ಕಾಂತಶಕ್ತಿಯನ್ನ ಪರಿಶುದ್ಧತೆ ಮಾಡ್ಕೊಂಡ್ರೆ ನಾವು ಅನ್ಕೊಂಡಿದ್ದೆಲ್ಲ ಪಡಿಬೋದು. ಇನ್ನು 6ನೇದು ಇವಾಗ ಹೇಳಿದೆ ಹಾರ ಅಂತ. ಆ ಹಾರ ಅನ್ನೋದು ಒಂದು ಕೋಟೆ. ಆ ಕೋಟೆಯನ್ನ ನಾವು ಭದ್ರವಾಗಿ ಇರ್ಬೇಕು. ಸೊ ಆ ಕೋಟೆ ಭದ್ರವಾಗಿರ್ಬೇಕು, ವೀಕ್ ಆಗ್ಬಾರ್ದು ಅಂತಂದ್ರೆ ಸೊ ನಾವು ಆದಷ್ಟು ಸ್ವಾಮೀಜಿ ಕೊಟ್ಟಿದ್ದಾರೆ ಕಾಂತಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಕ್ಕೆ ಮುಖ್ಯವಾದಂತ 2 ದೀಪಾಭ್ಯಾಸ, ಕನ್ನಡಿ ಅಭ್ಯಾಸ ಮಾಡಿ 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 ಆಹಾರದ ಆತ್ಮ ಪರಿಶುದ್ಧವಾಗಿದೆಯೋ ಆ ಆತ್ಮವನ್ನು ದೈವ ಸರಿಯಾದ ಜಾಗದಲ್ಲಿ ಸೇರಿಸುತ್ತೆ. ಸರಿಯಾದ ಜಾಗಕ್ಕೆ ಸೇರಿಸುವುದು. ನಾನು ಪರಿಶುದ್ಧವಾಗಿದ್ರೆ ಅಪನ ಮಾಡಿ ಏನೇ ಮಾಡಿದ್ರು ಆ ಮಲ್ಲಿಗೆ ಹೂ ಮಗ್ಗಿಂದ ಏನ್ ಬರಲ್ಲ, ಹರಳದಂಗ ಕಾಣಿಸುತ್ತೆ, ಆದ್ರೆ ಸುವಾಸನೆ ಬರಲ್ಲ. ಆದ್ರೆ ಮಲ್ಲಿಗೆ ಹೂವು ತಾನಾಗೆ ಹರಳಿತು ಅಂತ ಇಟ್ಕೊಳ್ಳಿ, ಆವಾಗ ಆ ಹೂವಿಂದ ಒಳ್ಳೆ ಒಂದು ಸುವಾಸನೆ ಬರ್ಲಿಕ್ಕೆ ಸಾಧ್ಯ. ಸೊ ನಿಮ್ಗೆ ಏನ್ ಬೇಕೋ, ಯಾವ ವಿಷಯದಲ್ಲಿ, ಯಾವ ಒಂದು ವಿಷಯದಲ್ಲಿ ನೀವು ಡೆವಲಪ್ ಆಗ್ಬೇಕು ಅನ್ಕೊಂಡಿದ್ದೀರೋ ಆ ಒಂದು ಯೋಚನೆಗಳಿಗೆ ತಕ್ಕಂಗೆ ನೀವು ಆ ಒಂದು ಫೀಲ್ಡ್ ಅಲ್ಲಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಬೇಕು, ಡೆವಲಪ್ ಮಾಡ್ಕೊಳ್ಬೇಕು. ಇವಾಗ ಒಂದು ಪ್ರಮೋಷನ್ ಬೇಕು ಅಂತೀರಾ, ಆ ಪ್ರಮೋಷನ್ಗೆ ಸಂಬಂಧಪಟ್ಟಂತ ವಿಷಯ ನಾಲೆಡ್ಜ್ ಅನ್ನ ನೀವು ಡೆವಲಪ್ ಮಾಡ್ಕೊಳ್ಬೇಕು. ದೈವದ ಒಂದು ಅರಿವು ಬೇಕಂತೀರಾ, ಬ್ರಹ್ಮಜ್ಞಾನ ಬೇಕು ಅಂತೀರಾ, ದೈವಜ್ಞಾನ ಬೇಕು ಅಂತೀರಾ, ಆ ದೈವತ್ವದ ಆಧ್ಯಾತ್ಮಿಕ ಒಂದು ಚಿಂತನೆಗಳನ್ನ ನೀವು ಮಾಡ್ಬೇಕು. ಯಾರು ಹೇಳ್ತಾರೆ. ಸೊ ಆಧ್ಯಾತ್ಮಿಕ ಜ್ಞಾನ ಬೇಕಾ, ಬ್ರಹ್ಮಜ್ಞಾನ ಬೇಕಾ, ಅದಕ್ಕೆ
ಸಂಬಂಧಪಟ್ಟ ಪುಸ್ತಕಗಳನ್ನ ಓದಕ್ಕೆ ಟೈಮ್ ಇಲ್ವಾ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಸ್ಪೀಚ್ಗಳಿರುತ್ತೆ ಅದನ್ನ ಕೇಳಿ. ಓದಕ್ಕೂ ಟೈಮ್ ಇಲ್ಲ, ಸ್ಪೀಚ್ ಕೇಳಕ್ಕೂ ಟೈಮ್ ಇಲ್ವಾ, ಅಟ್ಲೀಸ್ಟ್ ಅವ್ರ ಹೆಸರನ್ನಾದ್ರೂ ನೆನೆಸ್ಕೊಳ್ಳಿ ಅಂತ ಕೇಳ್ತಾರೆ ಅವ್ವಯ್ಯ. ಸೊ ಅದಕ್ಕೆ ಈ ಒಂದು ನಮ್ ಯಾವ ವಿಷಯದಲ್ಲಿ ಬೇಕು ಅನ್ಕೊಂಡಿದೀವೋ ಅದರಲ್ಲಿ ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು. 8ನೇ ವಿಷಯ, ಕರ್ತವ್ಯವನ್ನು ಸರಿಯಾಗಿ ಮಾಡಿ. ನಮ್ಗೆಲ್ಲ ಅನ್ಸುತ್ತೆ ಡೌಟು, ನಾನ್ ಕರ್ತವ್ಯ ಮಾಡೋಕ್ಕೂ ನಾನು ಅನ್ಕೊಂಡಿದ್ದು ಕಾರ್ಯರೂಪಕ್ಕೂ ಬರಕ್ ಏನ್ ಸಾಧ್ಯ, ಅದು ಹೇಗೆ ಸಾಧ್ಯ ಅಂದ್ರೆ ಸ್ವಾಮೀಜಿ ಹೇಳ್ತಾರೆ, ಪರಿಪೂರ್ಣತೆ, ಶುದ್ಧವಾದಂತ ಆತ್ಮನೇ ಈ ಒಂದು ನ್ಯಾಯಾಲಯದಲ್ಲಿ, ಯಾರ ನ್ಯಾಯಾಲಯದಲ್ಲಿ? ದೈವದ ನ್ಯಾಯಾಲಯದಲ್ಲಿ ಕೇಳಲು ಸಾಧ್ಯ. ನಾನು ಶುದ್ಧವಾಗಿದ್ರೆ ಮಾತ್ರನೇ ದೈವ ನೆಲೆ. ನಾನು ಶುದ್ಧವಾಗಿಲ್ಲ ಅಂದ್ರೆ ದೈವ ನೆಲೆ ಸೇರ್ಲಿಕ್ಕೆ ಹೋಗಕ್ಕಾಗಲ್ಲ. ಆ ದೈವ ನೆಲೆಯ, ದೈವದ ನ್ಯಾಯಾಲಯದಲ್ಲಿ ನಾನು ಕೇಳ್ಬೇಕು ಅಂದ್ರೆ ನಾನು ಶುದ್ಧವಾಗಿರ್ಬೇಕು. ನನ್ನ 5 ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡ್ಬೇಕು. ಆ 5 ಕರ್ತವ್ಯಗಳು ಯಾವುದು ಅಂತ ನಮ್ಗೆ ಗೊತ್ತು, ಸಮಯದ ಅಭಾವದಿಂದ ನಾನು ಡೀಟೈಲ್ ಆಗಿ ಹೋಗಕ್ಕೆ ಆಗಲ್ಲ. 9ನೇದು ಏನಪ್ಪಾ ಅಂದ್ರೆ, ಸ್ವಲ್ಪ ಜನ ಇರ್ತಾರೆ ತುಂಬಾ ಭಯ ಪಡ್ತಾರೆ. ಸಣ್ಣ ಪುಟ್ಟ ವಿಷಯಗಳು ಕೂಡ ಏನ್ ಮಾಡ್ತಾ ಇರ್ತಾರೆ, ಕೈ ಕಾಲು ನಡುತ್ತಾ ಇರುತ್ತೆ, ಭಯ ಪಡ್ತಾರೆ, ಏನಾಗ್ಬಿಡುತ್ತೋ ಎತ್ತಾಗ್ಬಿಡುತ್ತೋ ಹೇಗೋ ಅಂತ. ಆದ್ರೆ ಭಯ ಪಡುವಂತ ಸ್ವಭಾವ ನಮ್ಮ ಸುತ್ತಲೂ ಇರುವಂತ ಹಾರದಲ್ಲಿ ಒಂದು ಶಿವರಿಂಗ್ ಬಂದ್ಬಿಡುತ್ತೆ. ಸೊ ಯಾವಾಗ ಅದು ಶಿವರಿಂಗ್ ಬಂದ್ಬಿಡುತ್ತೋ ಇಟ್ ಕಾಂಟ್ ರೀಚ್ ದ ಯೂನಿವರ್ಸಲ್ ಮ್ಯಾಗ್ನೆಟಿಸಮ್. ಸೊ ಅದಕ್ಕೆ ಧ್ಯಾನ ಮಾಡಿ 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 ಆ ಒಂದು ಹಾರನ ಏನ್ ಮಾಡ್ಕೊಳ್ಬೇಕು, ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಶಿವರಿಂಗ್ ಇರಬಾರ್ದು. ಸೊ ಆ ಭಯ ಇರಬಾರ್ದು, ಧೈರ್ಯ ಇರ್ಬೇಕು. ಸೊ ಆ ತರ ಆಗ್ಬೇಕು ಅಂದಾಗ ಧ್ಯಾನವನ್ನ, ಅದರಲ್ಲೂ ಮಿರರ್ ಲ್ಯಾಂಪ್ ಗೇಜಿಂಗ್ ಜಾಸ್ತಿ ಮಾಡ್ಬೇಕು. 9 ಕೇಂದ್ರಗಳ ಧ್ಯಾನದಲ್ಲಿ ಅನಾಹತ ಚಕ್ರದಲ್ಲಿ ಧ್ಯಾನ ಮಾಡಿ 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 ನಮ್ಮ ಅಧೈರ್ಯವನ್ನು ಹೋಗಿಸ್ಕೊಂಡು ನಾವು ಧೈರ್ಯವಂತರಾಗಿರ್ಬೇಕು. ಸೊ ಯಾವಾಗ ಅಧೈರ್ಯ ಜಾಸ್ತಿ ಇರುತ್ತೋ ನಮ್ಮಲ್ಲಿರುವಂತ ಕಾಂತಶಕ್ತಿ ವೇಸ್ಟ್ ಆಗ್ಬಿಡುತ್ತೆ. ಓಟೆ ಆಗಿರುವಂತ ಒಂದ್ ಮಡಕೆಯಲ್ಲಿ ನೀರ್ ಹಾಕ್ತಾ ಇದ್ರೆ ಎಷ್ಟ್ ನೀರ್ ಹಾಕಿದ್ರು ಮಡಕೆ ಏನಾಗಲ್ಲ, ತುಂಬಲ್ಲ. ಆ ತರ ಆಗ್ಬಿಡುತ್ತೆ. ಇನ್ನು 10ನೇದು ಅಂತೀರಾ, ಸೆಲ್ಫ್ ಕಾನ್ಫಿಡೆನ್ಸ್. ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು, ದೇವ್ರ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ಫಸ್ಟ್ ನಾನು ಯೋಚನೆ ಮಾಡಿದೀನಿ, ಈ ಯೋಚನೆಯನ್ನ ಕಾರ್ಯರೂಪಕ್ಕೆ ತರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಯಾರಲ್ಲಿ ಇರ್ಬೇಕು, ನನ್ನಲ್ಲಿ ಇರ್ಬೇಕು. 2ನೇದು, ನಾನು ಮಾಡಿರೋದೆಲ್ಲ ಕರೆಕ್ಟು, ಗುರುಗಳು ಹಾಕೊಟ್ಟಿದ್ದ ಮಾರ್ಗದಲ್ಲೇ ನಾನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಎವ್ರಿಥಿಂಗ್ ಈಸ್ ಓಕೆ. ಸೊ ದೈವ ನನಗೆ ಸಹಾಯ ಮಾಡುತ್ತೆ ಅಂತ ದೈವ ನಂಬಿಕೆ ಇರ್ಬೇಕು. ಇದಕ್ಕೆ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ಬೇಡರ ಕಣ್ಣಪ್ಪ. ದೇವ್ರನ್ನ ಎಷ್ಟು ನಂಬಿಟ್ರು ಸ್ನೇಹಿತರೆ. ಸೊ ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ, ಯೋಚನೆ, ಒಂದ್ ಕಣ್ ಕೊಟ್ರ ಇನ್ನ ಒಂದ್ ಕಣ್ ಕೊಡೋಷ್ಟೊತ್ತಿಗೆ ಒಂದ್ ಕಣ್ ಕೊಡೋದೇ ದೊಡ್ಡ ವಿಷಯ. ಆ ದೇವ್ರ ಏನ್ ಮಾಡ್ದ, ಒಂದ್ ಕಣ್ ತಗೊಂಡು 2ನೇ ಕಣ್ಣಲ್ಲಿ ಒಂದ್ ಕಣ್ಣು ಇಟ್ಕೊಂಡಿದೀನಿ, ಇಬ್ರಿಗೂ ಸರಿ ಆಯ್ತು ಅಂತ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ. ಆದ್ರೆ ಬೇಡ್ರ ಕಣ್ಣಪ್ಪ ವಿತೌಟ್ ಎನಿ ಥಿಂಕಿಂಗ್, ಏನು ಯೋಚನೆ ಮಾಡಿದೆ, ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ 2ನೇ ಕಣ್ಣನ್ನು ಕಿತ್ತಿಟ್ಬಿಟ್ಟ. ಅದು ದೈವ ನಂಬಿಕೆ. ನಮ್ಮ ಮೇಲೇನೂ ನಂಬಿಕೆ ಇರ್ಬೇಕು, ದೇವ್ರ ಮೇಲೇನೂ ನಂಬಿಕೆ ಇರ್ಬೇಕು. ಸೊ 11ನೇದು ವಿಷಯ ಏನಪ್ಪಾ ಅಂದ್ರೆ ಸತತ ಪ್ರಯತ್ನ. ಏನ್ ಯೋಚನೆ ಮಾಡಿದೀವೋ ಆ ಯೋಚನೆಯನ್ನ ಈಡೇರಿಸ್ಕೊಳಕ್ಕೆ, ಅದು ಕಾರ್ಯರೂಪಕ್ಕೆ ಬರೋವರೆಗೂ ಅದಕ್ಕೇನ್ ಮಾಡ್ತಾ ಇರ್ಬೇಕು, ಮತ್ತೆ 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 ಪ್ರಯತ್ನ ಮಾಡ್ತಾನೇ ಇರ್ಬೇಕು. ಅದಕ್ಕೆ ವಿವೇಕಾನಂದರ ಅವರೇ ನಮಗೆ ಸಾಕ್ಷಿ. ನೀನು ಗೆಲ್ಲುವ ತನಕ ನಿನ್ನ ಒಂದು ಪ್ರಯತ್ನವನ್ನ ಏನ್ ಮಾಡ್ಬಾರ್ದು, ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಹಿಂಜರಿಬಾರ್ದು. ಮೇಲೂ ಒಳ್ಳೇದು ಕೆಟ್ಟದ್ದು ಆಗ್ತಾ ಇರುತ್ತೆ. ಒಂದ್ಸಾರಿ ಸಕ್ಸಸ್ ಆಗ್ತೀವಿ, ಒಂದ್ಸಾರಿ ಲೂಸ್ ಆಗ್ತೀವಿ, ನೋ ಪ್ರಾಬ್ಲಮ್. ಬಟ್ ನಾನು ಅನ್ಕೊಂಡಿದ್ದಂತ ಒಂದು ಯೋಚನೆಯನ್ನ ನಾನು ಕಾರ್ಯರೂಪಕ್ಕೆ ಆಚರಿಸ್ಬೇಕು ಅಂದ್ರೆ ಸತತವಾದಂತ ಒಂದು ಪ್ರಯತ್ನ ನನ್ನಲ್ಲಿ ಇರ್ಬೇಕು. ನೆಕ್ಸ್ಟ್ ಲಾಸ್ಟ್ ಒಂದು ಚಿಂತನೆ ಏನ್ ಹೇಳ್ತಾರೆ ಸ್ವಾಮೀಜಿ ಅಂದ್ರೆ ಬೋಲ್ಡ್ನೆಸ್, ಒಂದು ಕರೇಜ್ ನಮ್ಮಲ್ಲಿ ಇರ್ಬೇಕು. ಸೊ ಯಾವುದೇ ಸಿಚುವೇಶನ್ ಆದ್ರೂ ಅದನ್ನ ಮಾಡೇ ಮಾಡ್ತೀನಿ ಅನ್ನೋ ಒಂದು ಕರೇಜ್, ಒಂದು ಬೋಲ್ಡ್ನೆಸ್ ನಮ್ಮಲ್ಲಿ ಇರ್ಬೇಕು. ಸೊ ಯಾವಾಗ ಈ ಒಂದು ನಾನು ಅನ್ಕೊಂಡಿದ್ದಿ ಬೋಲ್ಡ್ನೆಸ್ ಅನ್ನೋದು ನಮ್ಮ ಒಂದು ಜೀವಕಾಂತಕ್ಕೆ ಒಂದು ಎಕ್ಸ್ಟ್ರಾ ಕೋಟಿಂಗ್ ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಎಕ್ಸ್ಟ್ರಾ ಕೋಟಿಂಗ್ ಅಂದ್ರೆ ಆ ಒಂದು ಕರೇಜು, ಆ ಒಂದು ಬೋಲ್ಡ್ನೆಸ್ ನಮ್ಮಲ್ಲಿ ಇದ್ರೆ ನಾನು ಅನ್ಕೊಂಡಂತ ಯೋಚನೆ ಖಂಡಿತ ಏನಾಗುತ್ತೆ, ಕಾರ್ಯರೂಪಕ್ಕೆ ಬರುತ್ತೆ. ಸೊ ಈ ಒಂದು 12 ವಿಷಯಗಳನ್ನ ನಾನು ಅಳವಡಿಸ್ಕೊಂಡಾಗ ನನ್ನಲ್ಲಿರುವಂತ ಜೀವಕಾಂತ ಶಕ್ತಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ಸ್ವಾಮೀಜಿ ಹೇಳ್ತಾರೆ, ನಿಮ್ಮ ಒಂದು ಜೀವಕಾಂತ ಶಕ್ತಿಯನ್ನು ಸುಂದರವಾಗಿಸಿಕೊಳ್ಳಿ, ಅಲಂಕಾರ ಮಾಡಿ. ಈಗ ಹೇಗೆ ನಾವು ಒಂದು ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂದ್ರೆ ಅಲಂಕಾರ ಮಾಡ್ಕೊಳ್ತೀವೋ, ಆ ತರ ನಿಮ್ಮ ಜೀವಕಾಂತ ಶಕ್ತಿಯನ್ನು ಚೆನ್ನಾಗಿ ಅಲಂಕಾರ ಮಾಡ್ಬೇಕು ಅಂದ್ರೆ ಈ 12 ವಿಷಯಗಳಿಗೆ ನೀವು ಗಮನ ಕೊಡಿ. ಓಕೆ, ಯೋಚನೆ ಮಾಡೋದು ತಪ್ಪಿಲ್ಲ.
ಯಾವ ರೀತಿ ಯೋಚನೆ ಮಾಡ್ಬೇಕು ಅಂತ ಅನ್ನೋದು ಗೊತ್ತಾಯ್ತು. ಸೊ ನಾನು ಯೋಚನೆ ಮಾಡಿದ್ದು ಕಾರ್ಯರೂಪಕ್ಕೆ ಬರ್ಬೇಕು ಅಂದ್ರೆ ನನ್ನನ್ನ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತಾನೂ ಗೊತ್ತಾಯ್ತು. ಸೊ ಈಗ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಮತ್ತೆ ಗುರುಗಳನ್ನೇ ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ. ಈ ಒಂದು ವಿಷಯ ಮಾತ್ರ ಹೇಳಿ ನನ್ನ ಚಿಂತನೆಯನ್ನ ಮುಗಿಸ್ಕೊಳ್ತೀನಿ. ಸೊ ಇವಾಗ ಆಯ್ತು, ನೀವು ಹೇಳಿದಂಗೆ ಚೆನ್ನಾಗಿ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ದೀನಿ, ಪಾಸಿಟಿವ್ ಆಗೇ ಯೋಚನೆ ಮಾಡಿದ್ದೀನಿ. ಯೋಚನೆ ಮಾಡಕ್ಕೆ ಮುಂಚೆ 4 ವಿಷಯಗಳಿಗೆ ಗಮನ ಹರಿಸಿದ್ದೀನಿ. ಸೊ ನನ್ನ ಕಾಂತಶಕ್ತಿಯನ್ನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡಿದ್ದೀನಾ ಇಲ್ಲ ಅಂತ ರಿಸಲ್ಟ್ ಯಾರಿಗೆ ಗೊತ್ತಾಗ್ಬೇಕು ಅಂದ್ರೆ ನನಗೆ ಗೊತ್ತಾಗ್ಬೇಕು. ಸೊ ಅದು ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಸ್ವಾಮೀಜಿ 4 ಟಿಪ್ಸ್ ಕೊಡ್ತಾರೆ. ಈ 4 ಟಿಪ್ಸ್ ಹೇಳಿ ನನ್ನ ಒಂದು ಚಿಂತನೆಯನ್ನ ಮುಗಿಸ್ಕೊಳ್ತೀನಿ. ಸೊ ಸಮೃದ್ಧಿಯೊಂದಿಗೆ ಮೇಡಮ್ 4 ಪಾಯಿಂಟ್ ಮಾತ್ರ ಹೇಳ್ಬಿಟ್ಟು ಮುಗಿಸ್ಕೊಬಿಡ್ತೀನಿ. ಸೊ ಮೊದಲನೇದು ಮುಖವಶ್ಯ. ಸೊ ಮುಖವಶ್ಯದ ಬಗ್ಗೆ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಏನಪ್ಪಾ ಮುಖವಶ್ಯ ಅಂದ್ರೆ? ಮುಖವಶ್ಯ. ಎರಡನೇದು ಜಗವಶ್ಯ. ಸೊ ದೀಪ ಧ್ಯಾನ, ಕನ್ನಡಿ ಧ್ಯಾನ ಮಾಡಿ ಮಾಡಿ ಈ 2 ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋಣ. ಮೂರನೇದು ಏನಪ್ಪಾ ಅಂದ್ರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಏನು ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂದ್ರೆ ನಾವ್ ಯಾವ್ದಕ್ಕೂ ಅಷ್ಟು ಏನ್ ಮಾಡ್ಕೊಳಲ್ಲ, ಹೊಂದ್ಕೊಳಲ್ಲ. ಸಂಸಾರದಲ್ಲಿ ಕಂಡಂತ ಒಂದು ಸನ್ಯಾಸತ್ವ ಅಂತ ಹೇಳ್ತೀವಿ. ಸೊ ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ಸೊ ಆ ತರ ಒಂದು ಜೀವನವನ್ನ ನಡ್ಸಕ್ಕಂದ್ರೆ ಆಸ್ತಿ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ, ಆ ಗುಣ ನಮ್ಮಲ್ಲಿರುತ್ತೆ. 4ನೇದು ಏನಪ್ಪಾ ಅಂದ್ರೆ ದೈವಾನುಭವ. ಎಲ್ಲದರಲ್ಲೂ, ವಸ್ತುಗಳಾಗ್ಲಿ ವ್ಯಕ್ತಿಗಳಾಗ್ಲಿ ಎಲ್ಲದರಲ್ಲೂ ದೈವತ್ವವನ್ನು ಕಾಣುವಂತ ಒಂದು ಗುಣ ನಮ್ಮಲ್ಲಿರ್ಬೇಕು. ಸೊ ಈ 4 ನಮ್ಮಲ್ಲಿದ್ರೆ ಸೊ ನಾನು ನನ್ನ ಕಾಂತ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಇದ್ದೀನಿ, ವಿಶ್ವಕಾಂತ ಶಕ್ತಿಯ ಜೊತೆಲಿ ನಾನು ಮಿಂಗಲ್ ಆಗ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ಟಿಪ್ಸ್ ಅಂತ ಸ್ವಾಮೀಜಿಯವರು ಕೊಡ್ತಾರೆ. ಸೊ ಹೇಗೆ, ಹೌ ಟು ಥಿಂಕ್, ಹೌ ಟು ಕಮ್ಯುನಿಕೇಟ್ ವಿತ್ ಯೂನಿವರ್ಸಲ್ ಮ್ಯಾಗ್ನೆಟಿಸಮ್, ಹೌ ಟು ಇಂಪ್ರೂವ್ ದ ಜೀವಕಾಂತ ಶಕ್ತಿ, ದೆನ್ ಫೈನಲ್ ಆಗಿ ಸೊ ನಾನು ಇದಕ್ಕೆ ತಯಾರಾಗಿದ್ದೀನಾ ಇಲ್ವಾ ಅಂತ 4 ವಿಷಯಗಳನ್ನ ಬಗ್ಗೆ ನಾವು ಚಿಂತನೆ ಮಾಡಿದೀವಿ. ಸೊ ಈಗ ಆ ನನ್ನ ಒಂದು ಸಣ್ಣ ಅರಿವನ್ನು ಆ ಒಂದು ವಿಶ್ವಕಾಂತ ಶಕ್ತಿಯೊಂದಿಗೆ ಜೋಡಿಸಿ ನನ್ನ ಒಂದು ಚಿಂತನೆಗಳನ್ನ ನಿಮ್ಮ ಜೊತೆಲಿ ಹಂಚ್ಕೊಂಡಿದ್ದೀನಿ. ಸೊ ನಾವ್ ಯಾವಾಗ್ಲೂ ದೈವವನ್ನು, ಗುರುವನ್ನು ಮರೆಯದೆ ನಮ್ಮ ಯೋಚನೆಗಳು ಸರಿಯಾಗಿ ಇದ್ದರೆ, ನಾವು ಸರಿಯಾಗಿ ಪ್ರಯತ್ನ ಮಾಡಿದರೆ ತಪ್ಪದೆ ನಾವು ಯೋಚನೆ ಮಾಡಿದಂತೆ ನಾವು ನಡೆಯಬಹುದು ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿದಂತ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ಕೊಳ್ತಾ, ಎಲ್ಲರಿಗೂ ಮಹಾಚೇತನಾ ಶಕ್ತಿ ಹಗಲು ಇರುಳು ಎಲ್ಲಾ ಸಮಯದಲ್ಲೂ ಎಲ್ಲಾ ಕಾರ್ಯಗಳಲ್ಲೂ ಸಹಾಯಕವಾಗಿ, ಸಂರಕ್ಷಣೆಯಾಗಿ, ಮಾರ್ಗದರ್ಶಕವಾಗಿ ಒಂದಾಗಲಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಎಲ್ಲರಿಗೂ ಧನ್ಯವಾದ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ 1-2 ಸೂಚನೆ ಸ್ನೇಹಿತರೆ. ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಸ್ಕೈ ಯೋಗ WCSC ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬ್ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನೀವು ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆದ್ರೆ ಹೊಸ ವಿಡಿಯೋನ ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೊಮ್ಮೆ ನೀವು ಆ ಚಿಂತನೆಯನ್ನ ಕೇಳಬಹುದು. ಮತ್ತೊಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ, ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಆಲಿಯಾರ್ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಪ್ರಾಥಮಿಕ ತರಗತಿಗಳು ಈಗಾಗಲೇ ಆರಂಭವಾಗಿದೆ. ಕೊರೋನಾ ಸಾಂಕ್ರಾಮಿಕ ಅವಧಿಯಲ್ಲಿ ನಿಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸ್ಕೈ ಯೋಗದ ಪ್ರಾಥಮಿಕ ತರಗತಿಗಳನ್ನು ಆನ್ಲೈನ್ ನಲ್ಲಿ ಕಲಿಯಲು ಇದು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಈ ಪ್ರಾಥಮಿಕ ತರಗತಿಗಳು ಆಂಗ್ಲ ಭಾಷೆಯಲ್ಲಿ, ಕನ್ನಡ ಮತ್ತು ತಮಿಳ್ ಭಾಷೆಗಳಲ್ಲಿ ಲಭ್ಯವಿದೆ. ಸೊ 4 ಬ್ಯಾಚಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. 5ನೇ ಬ್ಯಾಚ್ ಡಿಸೆಂಬರ್ 1ರಿಂದ ಆರಂಭವಾಗಲಿದ್ದು, ಈ ಒಂದು ಪ್ರಾಥಮಿಕ ತರಗತಿಗಳು 2 ಟೈಮಿಂಗ್ಸ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ 6ರಿಂದ 7:30, ಸಂಜೆ 7ರಿಂದ 8:30. ಆದ್ದರಿಂದ ಸ್ನೇಹಿತರೆ, ಕನ್ನಡದಲ್ಲಿ ಸ್ಕೈ ಯೋಗ ಅಭ್ಯಾಸಗಳನ್ನು ಕಲಿಯಲು ಇಚ್ಛಿಸುತ್ತಿರುವ ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು
kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಬೇಕು. ಧನ್ಯವಾದಗಳು ಸ್ನೇಹಿತರೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮೊದಲಿಗೆ ಶೈಲಜಾ ಎನ್ ಗುಪ್ತಾ ಮೇಡಮ್, ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಿ. ಶೈಲಜಾ ಎನ್ ಗುಪ್ತಾ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಮತ್ತೆ ಅನ್ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ನೀವು ಹೇಳಿದ್ರಲ್ವಾ ಧ್ಯಾನನ ಜಾಸ್ತಿ ಮಾಡಿದಷ್ಟು ಮನೋಶಕ್ತಿ ಅದೆಲ್ಲ ಜಾಸ್ತಿ ಆಗತ್ತೆ ಅಂತ. ಈಗ ನಡೀತಾ ಇರೋದು 3 ಟೈಮ್ ಆಗತ್ತೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮು. ಸೊ ಆದಷ್ಟು ನಾನು 3 ಟೈಮುನು ಅಟೆಂಡ್ ಮಾಡಿ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೀನಿ. ಆದ್ರಿಂದ ನನ್ನ ಅನುಭವ, ನನ್ಗೆ ಮನೋಧೈರ್ಯ ಮನೋಶಕ್ತಿ ಸ್ವಲ್ಪ ಹೆಚ್ಚಾಗಿದೆ ಅಂತ ಅನ್ಕೊಳ್ತೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮತ್ ಇನ್ನೊಂದ್ ಏನಂದ್ರೆ, ಇವತ್ತು ನಮ್ಮ ಮನೇಲಿ ಬೇರೆ ಯಾವ್ದೋ ಒಂದು ವಿಷಯಕ್ಕಾಗಿ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ, ಇದನ್ನ ಹೇಗ್ ಮಾಡಿದ್ರೆ ಸರಿ ಅಂತ ಸ್ವಲ್ಪ ಗೊಂದಲದಲ್ಲಿದ್ವಿ. ನೀವ್ ಹೇಳಿದ್ರಲ್ವಾ ಯಾವ್ದಾದ್ರು ಒಂದ್ ಯೋಚನೆ ಮಾಡಿದ್ರೆ ಕರೆಕ್ಟ್ ಆಗಿ ಒಂದು ಫಿಕ್ಸ್ ಮೈಂಡ್ ಮಾಡ್ಕೊಳ್ಳಿ, ಅವಾಗ ಅದು ಆಗೇ ಆಗತ್ತೆ, ಅದಾಗತ್ತೆ ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗ್ ಅಲ್ಲೇ ಇರಿ, ಅದಾಗತ್ತೆ ಅಂತ ಹೇಳಿದ್ರಲ್ವಾ. ಅದ್ ನನ್ಗೆ ಸ್ವಲ್ಪ ಧೈರ್ಯ ತಂದಿದೆ ಮೇಡಮ್. ಹೌದು, ಖಂಡಿತ ಖಂಡಿತ. ನನ್ಗೆ ತುಂಬಾ ಹೆಲ್ಪ್ ಆಗಿದೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರುಗಳ ಒಂದು ಚಿಂತನೆಗಳು, ಗುರುಗಳ ಒಂದು ಆಶೀರ್ವಾದ. ಸೊ ಖಂಡಿತ ನಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ಕೊಂಡಿದ್ದು ಸರಿಯಾದ ರೀತಿಯಲ್ಲಿ ಸ್ವಾಮೀಜಿ ಇವಾಗ ಹೇಗೆಲ್ಲ ಪ್ಲಾನ್ ಕೊಟ್ಟಿದಾರೋ ಅದರ ರೀತಿಯಲ್ಲಿ ನಾವು ಫಿಕ್ಸ್ ಆದ್ರೆ ಖಂಡಿತ ಸಾಧ್ಯ ಇದೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ನಿಮ್ಮ ಒಂದು ಯೋಚನೆ ಕಾರ್ಯರೂಪಕ್ಕೆ ಬರುವಂತಾಗಲಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಜಗದೇವಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಜಗದೇವಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸಮೃದ್ಧಿಯೊಂದಿಗೆ ಮೇಡಮ್. ಮೇಡಮ್, ತುಂಬಾ ಚೆನ್ನಾಗಿತ್ತು ನಿಮ್ ಸ್ಪೀಚು, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಈಗ ಕನ್ನಡಿ ವೀಕ್ಷಣೆ ಮತ್ತೆ ದೀಪ ವೀಕ್ಷಣೆ ಮಾಡ್ತೀವಲ್ವಾ, ವಾರಕ್ಕೆ 2 ಸಲ ಮಾಡ್ಬೇಕಾ ಅಥವಾ ಇನ್ನು ಹೆಚ್ಚಿಗೆ ಮಾಡ್ಬೇಕಾ? ದಿನ ಮಾಡಿದ್ರು ಸಮಸ್ಯೆ ಇಲ್ಲ, ದಿನ ಮಾಡಿದ್ರು ಸಮಸ್ಯೆ ಇಲ್ಲ. ಆದ್ರೆ 2 ದಿವಸ ಮಾಡಬಾರ್ದು, 2 ಒಂದೇ ದಿವಸ ಮಾಡಬಾರ್ದು. ಸೊ ನಾವು ಫಸ್ಟ್ ಅಲ್ಲಿ ಹೇಳಿರ್ತೀವಿ ವಾರಕ್ಕೊಂದ್ಸರಿ ಯಾವಾಗ ಬೇಕೋ ಅವಾಗ ಮಾಡಿ ಅಂತ. ನೋಡಿ ಎಕ್ಸಾಮ್ ಇವಾಗ ಫಾರ್ ಎಕ್ಸಾಂಪಲ್ ಮಕ್ಳು ಇವಾಗ ಸ್ಟೂಡೆಂಟ್ಸ್ ಇದಾರೆ ನೋಡಿ, ಟೈಮ್ ಟೇಬಲ್ ಬಂದಾಗ ಓದಕ್ ಶುರು ಮಾಡ್ಬಿಟ್ಟು ನನಗೆ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂದ್ರೆ ಬರಕ್ ಆಗಲ್ಲ. ಓದ ಫಸ್ಟ್ ದಿನದಿಂದ. ಸೊ ನಾವು ಅದೇ ತರ ನಮ್ಮ ಒಂದು ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ, ನಾಳೆ ಬೇಕು ಬರೋ ವಾರ ನನ್ ಮಗನೇ ಇಂಟರ್ವ್ಯೂಗೆ ಹೋಗ್ತಾನೆ ಅದಕ್ಕೆ ಆಗ್ಬೇಕು ಅಂತ ಇವತ್ ಕೂತು ಧ್ಯಾನ ಮಾಡಿದ್ರೆ ಆಗಲ್ಲ ಮೇಡಮ್ ಅವ್ರೆ. ಮಾಡಿ ಮಾಡಿ ನಮ್ಮಲ್ಲಿ ಸ್ಟಾಕ್ ಇಟ್ಕೊಂಡ್ಬಿಡ್ಬೇಕು, ಸ್ಟಾಕ್ ಇಟ್ಕೊಳ್ಬೇಕು. ಸ್ಟಾಕ್ ಇಟ್ಕೊಂಡಾಗ ಏನಾಗುತ್ತೆ, ನಾವ್ ಅನ್ಕೊಂಡಿದ್ದು ಖಂಡಿತ ಈಡೇರುತ್ತೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಮೇಡಮ್, ಇನ್ನೊಂದು ಹೇಳಿಮಾ. ಜಗದೇವಿ ಮೇಡಮ್ ಮತ್ತೆ ಮ್ಯೂಟ್ ಆಗೋಯ್ತು, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಶೈಲಜಾ ಎನ್ ಗುಪ್ತಾ, ಮತ್ತೆ ನೀವು ಹ್ಯಾಂಡ್ಸ್ ರೇಸ್ ಮಾಡಿದೀರಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಮಾತಾಡಿ ಜಗದೇವಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಹೇಳಿಮಾ. ಮೇಡಮ್, ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೇಕು ಅಂತ ಹೇಳಿದ್ದಾರೆ, ಅದು 6 ಗಂಟೆ ನಂತರ ಮಾಡಿದ್ರು ಆಗ್ಬೋದಾ? 7:30 ನೀವು ಅದನ್ನ ಧ್ಯಾನದಲ್ಲಿ ಕೊಟ್ಟಿದ್ದಾರೆ ಸ್ವಾಮೀಜಿ ಅವರು, ಯಾವಾಗ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು. ನಮ್ ಕೈಲಿ ಮಾಡಕ್ ಆಗ್ಲಿಲ್ಲ ಅಂದ್ರೆ 7:30 ಒಳಗಡೆ ಮಾಡ್ಬೋದು. ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಲ್ವೇನಮ್ಮ. ನಾನು 6 ಗಂಟೆಗೆ ಹೇಳಿಲ್ಲ ಮಾಡಲ್ಲ ಅಂತ ಅನ್ಕೊಳಕ್ ಆಗಲ್ಲ. ಸ್ವಾಮೀಜಿ ಅವರ ಒಂದು ದೀಪದ ಒಂದು ವಿವರಣೆಯಲ್ಲಿ ನೋಡಿ ಅವ್ರು ಹೇಳಿದ್ದಾರೆ, ಆ ತರ ಮಾಡ್ಕೊಂಡ್ರೆ ಒಳ್ಳೇದಮ್ಮ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಶೈಲಜಾ ಎನ್ ಗುಪ್ತಾ ಮೇಡಮ್, ಮತ್ತೆ ನೀವು ಹ್ಯಾಂಡ್ಸ್ ರೈಸ್ ಮಾಡಿದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾಕೋ ಅನ್ಮ್ಯೂಟ್ ಆಗ್ತಾ ಇಲ್ಲ ಮೇಡಮ್. ಅದು ಮುಗಿಸ್ಕೊಳ್ಳೋಣ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ ಚಿಂತನೆ. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಒಂದು 5 ನಿಮಿಷ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಏನೋ ಹೇಳ್ತಿದ್ರಿ.
ಭ್ರಮರಾಂಬ ಬಾಳ್ಗೆ ಮೇಡಮ್. ಸಮೃದ್ಧಿಯೊಂದಿಗೆ. ಒಂದು 10 ನಿಮಿಷ ಜಾಸ್ತಿ ಆಗೋಯ್ತು, ಅದಕ್ಕೆ ಕ್ಷಮೆ ಇರಲಿ. ಬಾಳ್ಗೆ ಪರವಾಗಿಲ್ಲ ಸಮೃದ್ಧಿಯೊಂದಿಗೆ. ಮೇಡಮ್, ಥ್ಯಾಂಕ್ ಯು ಸಾರಿ ಮೇಡಮ್, ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ಭ್ರಮರಾಂಬ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ಬೆಳಿಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚೇಂದ್ರಿಯ ಧ್ಯಾನ, 2:30 4 ಥಾಟ್ಸ್ ಆಫ್ ಫಾರ್ ನೋಬಲ್ ಲೈಫ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಪದ್ಮಾವತಿ ಮೇಡಮ್ ರವರು. ಸ್ನೇಹಿತರೆ, ನಾಳೆ ಸಂಜೆ 4:15 ಕನ್ನಡದಲ್ಲಿ ಪಂಚೇಂದ್ರಿಯ ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಮನಸ್ಸಿನ ಶಕ್ತಿ ದ ಪವರ್ ಆಫ್ ದ ಮೈಂಡ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಉಮಾ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ. ಹಗೆತನ ಮೀರಿದಾಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.